ಏನಿದೆ ಟೈಟಲು? ವಿಕಾರಿ ದೇಹ ರೂಪಿ ಸಾಂಪ್ ಸೇ ಸಾರಿ ಕಮಾಯಿ ಖತಮ್. ಈ ವಿಕಾರಿ ದೇಹರೂಪಿ ಹಾವಿನಿಂದ, ಸರ್ಪದಿಂದ ಎಲ್ಲ ನೀವು ಸಂಪಾದನೆ ಮಾಡಿಕೊಂಡಿದ್ದೆಲ್ಲ ಖತಮ್, ಸಮಾಪ್ತಿ. सर्व प्राप्तियों का अधिकार दिलाने वाले, बीती को बीती कर वर्तमान और भविष्य के हर संकल्पों को श्रेष्ठ बनाने वाले और आत्माओं के कर्मों की कर्म कहानी को जानने वाले धर्मराज शिव बाबा बोले. ಯಾರು ಹೇಳ್ತಾ ಇದ್ದಾರೆ? ಹರಿಶನ ಸುವರ್ಣಕ್ಕರು ಯಾರು ಹೇಳ್ತಿದ್ದಾರೆ? ಸರ್ವ ಪ್ರಾಪ್ತಿಗಳ ಅಧಿಕಾರವನ್ನು ಕೊಡಿಸುವಂಥವರು, ಭೀತಿ ಆಗಿ ಹೋಗಿದ್ದನ್ನು ಆಗಿ ಹೋಯಿತು ಅಂತ ಫುಲ್ ಸ್ಟಾಪ್ ಮಾಡಿಸುವಂತಹ, ವರ್ತಮಾನ ಹಾಗೂ ಭವಿಷ್ಯದ ಪ್ರತಿ ಸಂಕಲ್ಪವನ್ನು ಶ್ರೇಷ್ಠ ಮಾಡಿಸುವಂಥವರು, ಹಾಗೂ ಆತ್ಮಗಳ ಕರ್ಮ ಕಥೆಯನ್ನು ತಿಳಿದುಕೊಂಡಿರುವಂತಹ ಧರ್ಮರಾಜ ಶಿವ ಪರಮಾತ್ಮ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಿದ್ದಾರೆ? ಹಿರಮಕ್ಕರೆ ಧರ್ಮರಾಜ್, ರುದ್ರಮಕ್ಕರೆ ಯಾರು ಹೇಳ್ತಿದ್ದಾರೆ? ಧರ್ಮರಾಜ ಶಿವ ಬಾಬಾ ಹೇಳ್ತಾ ಇದ್ದಾರೆ. ವನಿತಾಕ್ಕರೆ, बाप दादा सब बच्चों को देख रहे हैं कि हर एक ने यहाँ आने पर कोर्स किया है. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲರೂ ಇಲ್ಲಿ ಬರೋದಕ್ಕೆ ಕೋರ್ಸ್ ಮಾಡಿದ್ದೀರಲ್ವಾ? ಈ ಲೆವೆಲ್ ರೀಚ್ ಆಗಿದ್ದೀರಿ, ಕೋರ್ಸ್ ಕ್ರಾಸ್ ಮಾಡಿದ್ದೀರಲ್ವಾ? ಕೋರ್ಸ್ ಕಿಯಾ है ना, ಎಲ್ಲರೂ ಕೋರ್ಸ್ ಆಗಿದೆಯಲ್ವಾ? ಕೋರ್ಸ್ के बाद फिर रिवाइज कोर्स चला. कोर्स आद मेले मत्ते रिवाइज कोर्स नडीतु. रिवाइज के बाद अब अंतिम कोर्स है रियलाइजेशन कोर्स. करेक्टा? ಬಾಬಾ ಮುರಳಿ ಓದಿದ್ರಿ, ಎಲ್ಲ ಅರ್ಥ ಮಾಡ್ಕೊಂಡು ಸಾಕಷ್ಟು ಮುರಳಿ ಓದಿದ್ರಿ, ಕೋರ್ಸ್ ಆಯಿತು. ಕೋರ್ಸ್ ಕಂಪ್ಲೀಟ್ ಆದಮೇಲೆ ರಿವೈಸ್ ಮಾಡ್ತಾಯಿದ್ವಿ, ಎಲ್ಲ ಸಾಕಾರ ಮುರಳಿ ಅವ್ಯಕ್ತ ಓದಲಿ. ರಿವೈಸ್ ಆದಮೇಲೆ ರಿಯಲೈಸೇಷನ್ ಕೋರ್ಸ್ ನಡೀತಾ ಇದೆ ಅಂತಾರೆ ಬಾಬರವರು. ಸೊ ಬಾಬನ ಒಂದೊಂದು ಶಬ್ದವನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಮಾಡ್ತಾ ರಿಯಲೈಸ್ ಮಾಡ್ಕೊಳ್ತಾ ಇರುವಂಥ ಕೋರ್ಸ್ ನಡೀತಾ ಇದೆ. ಸ್ವೀಕಾರ ಮಾಡಿಕೊಡ್ರಿ, ಹೌದಲ್ವಾ? ರಿಯಲೈಸೇಷನ್ ನಡೀತಾ ಇದೆ ಈಗ. अर्थात जो कुछ सुना, जो पाया, जो बाप के चरित्र देखे, उसी प्रमाण अपने में समाया कितना और गवाया कितना. ನೋಡಿ ಏನು ಹೇಳ್ತಿದ್ರಪ್ಪಾಜಿ? ರಿವೈಸ್ನ ನಂತರ ಇವಾಗ ಅಂತಿಮ ಕೋರ್ಸು ರಿಯಲೈಸೇಷನ್ ಕೋರ್ಸ್ ನಡೀತಾ ಇದೆ. ಅಂದರೆ ಏನೆಲ್ಲ ಕೇಳಿದಿರಿ, ಏನೆಲ್ಲ ಪಡೆದಿದ್ದೀರಿ ಬಾಬನ ಕಡೆಯಿಂದ, ಏನು ಬಾಬನ ಒಂದು ಚರಿತ್ರೆನ ನೀವು ನೋಡಿದಿರಿ, ಅದೇ ಪ್ರಮಾಣ ತಮ್ಮಲ್ಲಿ ಸಮಾವೇಶ ಎಷ್ಟು ಮಾಡ್ಕೊಂಡ್ರಿ, ಎಷ್ಟು ಕಳ್ಕೊಂಡ್ರಿ ಕೇಳ್ತಾ ಇದ್ದಾರೆ ಬಾಬರು. ಎಷ್ಟು ಸಮಾವೇಶ ಮಾಡ್ಕೊಂಡ್ರಿ, ಎಷ್ಟು ಕಳ್ಕೊಂಡ್ರಿ, ಎಷ್ಟು ಪಡ್ಕೊಂಡ್ರಿ. ಸಿರ್ಫ್ ಸುನನೆ ವಾಲೆ ಬನೆ ಯಾ ಸ್ವಯಂ ಸಂಪನ್ನ ಬನೆ? ಬರೀ ಕೇಳುವಂಥವ್ರಾದ್ರ, ಎಲ್ಲ ಅಲ್ಲಿ ಎಲ್ಲ ಕ್ಲಾಸ್ ಕೇಳುವಂಥವ್ರಾದ್ರ, ಸಂಪನ್ನರಾದ್ರ, ಸ್ವಯಂ ಸಂಪನ್ನರಾದ್ರ? ಕೇಳ್ತಾ ಇದ್ದಾರೆ ಬಾಬಾ. ಸಮರ್ಥ ಬನೆ ಯಾ ಸಿರ್ಫ್ ಅನ್ಯ ಶ್ರೇಷ್ಠ ಆತ್ಮಾओं ವಾ ಬಾಪ್ ದಾದಾಕ್ಕೆ ಗುಣಗಾನ ಕರ್ನೆ ವಾಲೆ ಬನೆ? ನೋಡಿ ಹೇಗೆ ಕೇಳ್ತಿದ್ದಾರೆ ಬಾಬರು. ಕೇಳುವಂಥವ್ರಾಗಿದ್ದೀರಾ, ಸ್ವಯಂ ಸಂಪನ್ನ ಆಗಿದ್ದೀರಾ, ಸಮರ್ಥರಾಗಿದ್ದೀರಾ, ಅಥವಾ ಬರೀ ಅನ್ಯ ಶ್ರೇಷ್ಠ ಆತ್ಮಗಳು ಅಥವಾ ಬಾಪ್ ದಾದಾರವರ ಒಂದು ಗುಣಗಾನ ಮಾಡುವಂಥವ್ರಾಗಿದ್ದೀರಾ? ज्ञान स्वरूप, याद स्वरूप, दिव्य गुण संपन्न स्वरूप और सदा सेवादारी स्वरूप बने या इन सब के सिर्फ सुमिरन वाले बने? ಬಾಬಾ ಕೇಳ್ತಾ ಇದ್ದಾರೆ, ಏನಾಗಿದ್ದೀರಿ ನೀವು? ಜ್ಞಾನ ಸ್ವರೂಪರಾದ್ರ, ಈ ನೆನಪಿನ ಸ್ವರೂಪರಾದ್ರ, ದಿವ್ಯ ಗುಣ ಸಂಪನ್ನ ಸ್ವರೂಪರಾಗಿದ್ದೀರಾ, ಅಥವಾ ಸೇವಾದಾರಿ ಸ್ವರೂಪರಾಗಿದ್ದೀರಾ, ಅಥವಾ ಈ ಎಲ್ಲದೂ ಬರೀ ಏನೆಲ್ಲ ಹೇಳಿದ್ರು ಜ್ಞಾನ ಸ್ವರೂಪ, ನೆನಪಿನ ಸ್ವರೂಪ, ದಿವ್ಯ ಗುಣಗಳ ಸಂಪನ್ನ ಸ್ವರೂಪ, ಸೇವಾದಾರಿ ಸ್ವರೂಪ, ಈ ಎಲ್ಲದರ ಒಂದು ಸುಮಿರನೆ ಬರೀ ನೆನಪಿಸ್ಕೊಳ್ಳುವಂಥವ್ರು ಇದ್ದೀರೋ ಕೇಳ್ತಾ ಇದ್ದಾರೆ. ಸ್ವರೂಪದ ಆಗಿದ್ದೀರೋ ಬರೀ ಸುಮಿರನೆ ಮಾಡುವಂಥವ್ರು ಇದ್ದೀರಾ? ಜಪ ಮಾಡುವಂಥವ್ರು ಅಷ್ಟೇನಾ, ಅಥವಾ ಸ್ವರೂಪದಲ್ಲಿ ಬಂದಿದ್ದೀರಾ ಅಂತ? ಜ್ಞಾನ ತೋ ಬಹುತ್ ಊಂಚಾ ಹೇ, ಜ್ಞಾನ ನಾನು ಕೊಡ್ತಾ ಇರೋದು ಬಹಳ ಶ್ರೇಷ್ಠವಾಗಿದೆ, ಹೈಯೆಸ್ಟ್ ಆಗಿದೆ ಅಂತಾರೆ ಅಪ್ಪಾಜಿ. योग बड़ा श्रेष्ठ है, योगनೂ ಬಹಳ ಶ್ರೇಷ್ಠವಾಗಿದೆ. ದಿವ್ಯ ಗುಣ ಧಾರಣ ಕರ್ನಾ ಅವಶ್ಯಕ ಹೇ. ನೋಡಿ, ಜ್ಞಾನ ಶ್ರೇಷ್ಠ, ಯೋಗ ಬಹಳ ಶ್ರೇಷ್ಠ, ದಿವ್ಯ ಗುಣ ಧಾರಣೆ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ಅವ್ರ ಸೇವಾ ಕರ್ನಾ ಮುಜ್ ಬ್ರಾಹ್ಮಣ ಕಾ ಫರ್ಜ್ ಹೇ, ಸೇವೆ ಮಾಡುವುದು ನಾನು ಬ್ರಾಹ್ಮಣಾತ್ಮನ ಕರ್ತವ್ಯ ಆಗಿದೆ. ಏಸಾ ಸಿರ್ಫ್ ಸುಮಿರನ್ ಕರ್ತೆ ಹೋ ಯಾ ಸ್ವರೂಪ ಬಿ ಬನೆ ಹೋ? ಬಾಬಾ ನೋಡಿ ಕ್ವಶನ್ ಕೇಳ್ತಿದ್ದಾರೆ. ಈ ಥರ ಬರೀ ಸುಮಿರನ್ ಮಾಡ್ತಿರೋ ಅಥವಾ ಸ್ವರೂಪರೂ ಆಗಿದ್ದೀರಾ? ಯೋಗ ಸ್ವರೂಪ, ಜ್ಞಾನ ಸ್ವರೂಪ, ದಿವ್ಯ ಗುಣಧಾರಣ ಸ್ವರೂಪ ಆಗಿದ್ದೀರೋ, ಅಥವಾ ಓನ್ಲಿ ಸುಮಿರನ ಮಾಡ್ತಾ ಇದ್ದೀರ ಕೇಳ್ತಿದ್ದಾರೆ ಅಪ್ಪಾಜಿ. ಏನಾಗಿದ್ದೀರಿ ಕೇಳ್ತಿದ್ದಾರೆ ಅಪ್ಪಾಜಿ.
इसी प्रकार से अपने आप को रियलाइज करना यह है लास्ट कोर्स. ನೋಡಿ, ನಾನು ಗುಣಸ್ವರೂಪ ಆಗಿದ್ದೀನ, ದಿವ್ಯ ಗುಣಸ್ವರೂಪ ಆಗಿದ್ದೀನ, ಯೋಗ ಸ್ವರೂಪ ಆಗಿದ್ದೀನ, ಜ್ಞಾನ ಸ್ವರೂಪ ಆಗಿದ್ದೀನ, ಗುಣವಾನ್ ಆಗಿದ್ದೀನ, ನೆನಪಿನ ಸ್ವರೂಪ ಆಗಿದ್ದೀನ, ಎಲ್ಲ ಗುಣ ಸಂಪನ್ನ ಸ್ವರೂಪ ಆಗಿದ್ದೀನ, ಸೇವಾದಾರಿ ಸ್ವರೂಪ ಆಗಿದ್ದೀನ, ಇವುಗಳನ್ನ ರಿಯಲೈಸ್ ಮಾಡುವುದು. ಇದು ಲಾಸ್ಟ್ ಕೋರ್ಸ್ ಅಂದ್ಬಿಟ್ರು ಬಾಬರವ್ರು. ಫೈನಲ್ ಕೋರ್ಸ್ ಇದು ರಿಯಲೈಸ್ ನಡೀತಾ ಇದೆ ಎಲ್ರಿಗೂ. ಈಗ ರಿಯಲೈಸ್ ಆಗ್ತಾ ಇದೆಯಲ್ಲ, ಇದು ಫೈನಲ್ ಕೋರ್ಸ್, ಇದು ಮುಗಿಯಕ್ಕೆ ಬಂತು ಅಂತ. ಅಪ್ಪಾಜಿ ಮನೆಗೆ ಹೋಗೋ ಸಮಯ ಬಂತು, ನಮ್ಮನ್ನೆಲ್ಲರೂ ಕರ್ಕೊಂಡು ನಮಗೆಲ್ರಿಗೂ ರಿಯಲೈಸ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ರಿಯಲೈಸ್, ಎಲ್ರಿಗೂ ರಿಯಲೈಸ್ ಆಗ್ತಾ ಇದೆಯಲ್ಲ, ರಿಯಲೈಸ್ ಕರ್ನಾ ಆಗ್ತಾ ಇದೆಯಲ್ವ. ಹೆಜ್ಜೆ ಹೆಜ್ಜೆಯಲ್ಲಿ ಬಾಬಾ ರಿಯಲೈಸ್ ಮಾಡಿಸ್ತಾರೆ ಅವರ ಶಕ್ತಿ, ಅವರ ಗುಣಗಳು, ಯೋಗ ಅಂದರೆ ಏನು, ಜ್ಞಾನ ಅಂದರೆ ಏನು, ಅದರ ಸ್ವರೂಪದಲ್ಲಿ ಹೋಗೋದಂದ್ರೆ ಏನು, ರಿಯಲೈಸ್ ಮಾಡಿಸಿ ಅಭ್ಯಾಸ ಮಾಡಿಸ್ತಾ ಇದ್ದಾರಲ್ವ. ಇದೇ ಪ್ರಕಾರದಿಂದ ನಿಮ್ಮನ್ನು ನೀವು ರಿಯಲೈಸ್ ಮಾಡ್ಕೋಬೇಕು. ಏನು, ಇದು ಲಾಸ್ಟ್ ಕೋರ್ಸ್. ನಿಮ್ಮನ್ನು ನೀವು ರಿಯಲೈಸ್ ಮಾಡ್ಕೊಳ್ತೀರಲ್ಲ, ನಾನು ಗುಣಸ್ವರೂಪ, ಜ್ಞಾನ ಸ್ವರೂಪ, ನೆನಪಿನ ಸ್ವರೂಪ, ಸೇವಾ ಸ್ವರೂಪ, ಇದನ್ನು ಲಾಸ್ಟ್ ಕೋರ್ಸ್ ಅಂತ ಹೇಳಲಾಗ್ತದೆ. ಇದಕ್ಕೆ ಫೈನಲ್ ಕೋರ್ಸ್ ಅಂತಾರೆ ಬಾಬ್ರವ್ರು. ಇದಕ್ಕೆ ಕೋರ್ಸ್ ಮುಗೀತಿನ್ನ. ಓಕೆ, ನಾರ್ಮಲ್ ಕೋರ್ಸ್ ಆಯಿತು, ರಿವೈಸ್ಡ್ ಕೋರ್ಸ್ ಆಯಿತು, ರಿಯಲೈಸೇಷನ್ ಕೋರ್ಸ್ ಫೈನಲ್, ಅಂತಿಮ ಕೋರ್ಸ್, ಫೈನಲ್ ಕೋರ್ಸ್, ರಿಯಲೈಸೇಷನ್ ಕೋರ್ಸ್ ನಡೀತಾ ಇದೆ ಅಂತಿದ್ದಾರೆ ಅಪ್ಪಾಜಿ. कैसे दीपावली पर पुराना पोता मेल समाप्त कर नया शुरू करते हैं और अपने रजिस्टर्स चेक करते हैं, ऐसे आप सबको भी आदि से अंत तक अर्थात आज तक अपना रजिस्टर चेक करना है कि हर सब्जेक्ट में कितने मार्क्स लिए हैं. समय के प्रमाण जबकि मंजिल सामने दिखाई दे रही है, डबल लक्ष्य स्पष्ट है. वर्तमान संगम युगी फरिश्ते फन का लक्ष्य और भविष्य देवता स्वरूप का लक्ष्य, जैसे लक्ष्य स्पष्ट है वैसे लक्षण स्पष्ट दिखाई देते हैं. बच्चे बाबा ಕೇಳ್ತಿದ್ದಾರೆ, विश्व परिवर्तन के पहले क्या स्वयं में परिवर्तन हुआ अनुभव होता है? ऐसी ಚೆಕಿಂಗ್ की है ಬಾಬಾ ಕೇಳ್ತಾರೆ. ಈ ಥರ ಚೆಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಾ ಮಕ್ಕಳೇ? ಇದು ಲಾಸ್ಟ್ ಕೋರ್ಸ್ ಆಗಿದೆ. ಹೇಗೆ ದೀಪಾವಳಿಯ ದಿನದಂದು, ದೀಪಾವಳಿಯ ದಿನಗಳಲ್ಲಿ ಹಳೆಯ ಒಂದು ರಿಜಿಸ್ಟರ್ ಸಮಾಪ್ತಿ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೊಸದು ಶುರು ಮಾಡ್ತಾರೆ. ಮತ್ತು ನಿಮ್ಮ ಒಂದು ರಿಜಿಸ್ಟರ್ಸ್ ಚೆಕ್ ಮಾಡ್ತೀರಾ ನೀವು. ಹೀಗೆ ಇದೇ ಥರ ನೀವು ನಿಮ್ಮ ಸ್ಟಾರ್ಟಿಂಗಿಂದ ಅಂತ್ಯದವರೆಗೂ ನಿಮ್ಮ ಒಂದು ರಿಜಿಸ್ಟರ್ ಇಲ್ಲಿಯ ತನಕ ನಿಮ್ಮ ರಿಜಿಸ್ಟರ್ನ ಚೆಕ್ ಮಾಡ್ಕೋಬೇಕಾಗಿ ಬರ್ತದೆ. ಸಮಯ ಹೀಗೆ ಬಂದಿದೆ, ಚೆಕ್ ಮಾಡ್ಕೊಂಡು ರಿಯಲೈಸ್ ಮಾಡ್ಕೋಬೇಕಾಗಿದೆ. ಪ್ರತಿ ಸಬ್ಜೆಕ್ಟು ಜ್ಞಾನ, ಯೋಗ, ಧಾರಣಾ, ಸೇವಾ ಎಲ್ಲದರಲ್ಲೂ ಸ್ವರೂಪ, ನಾಲ್ಕು ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡೆ, ಜ್ಞಾನದಲ್ಲಿ ಎಷ್ಟು ಮಾರ್ಕ್ಸು, ಯೋಗದಲ್ಲಿ ಎಷ್ಟು ಮಾರ್ಕ್ಸು, ಧಾರಣೆಗಳಲ್ಲಿ ಎಷ್ಟು ಮಾರ್ಕ್ಸು, ಸೇವೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡೆ, ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ತೊಗೊಂಡಿದ್ದೀನಿ, ಚೆಕ್ ಮಾಡ್ಕೋಬೇಕು. ಪೋತಾ ಮೇಲೆ ರಿಜಿಸ್ಟರ್ ಚೆಕ್ ಮಾಡಿಕೊಡ್ರಿ. ಸಮಯದ ಪ್ರಮಾಣ ಯಾವಾಗ ಗುರಿ ಎದುರುಗಡೆ ಕಂಡು ಬರ್ತಾ ಇದೆ, ಸಮಯಕ್ಕೆ ಅನುಗುಣವಾಗಿ ಗುರಿ, ನಮ್ಮ ಗುರಿ ಏನು, ಮನೆಗೆ ಹೋಗಬೇಕು, ಸಂಪೂರ್ಣರಾಗಬೇಕು, ಗುರಿ ಎದುರುಗಡೆ ಕಂಡು ಬರ್ತಾ ಇದೆ, ಡಬಲ್ ಲಕ್ಷ್ಯ ಸ್ಪಷ್ಟ ಇದೆ. ವರ್ತಮಾನ ಸಂಗಮಯುಗಿ ಫರಿಸ್ತಾತನದ ಲಕ್ಷ್ಯ ಏನು, ಗುರಿ ಏನಿದೆ ಎರಡು, ಡಬಲ್ ಲಕ್ಷ್ಯ ಸ್ಪಷ್ಟವಾಗಿದೆ ಅಲ್ವಾ. ವರ್ತಮಾನ ಸಂಗಮಯುಗಿ ನಾನು ಬ್ರಾಹ್ಮಣನಿಂದ ಫರಿಸ್ತಾತನದ ಲಕ್ಷ್ಯ ಹಾಗೂ ಭವಿಷ್ಯ ದೇವತಾ ಸ್ವರೂಪದ ಲಕ್ಷ್ಯ, ಎರಡೂ ಡಬಲ್ ಲಕ್ಷ್ಯ ಅಂತಂದ್ರೆ ಬಾಬ್ರವರು. ಹೇಗೆ ಲಕ್ಷ್ಯ ಸ್ಪಷ್ಟವಾಗಿದೆ, ನಾನು ಬ್ರಾಹ್ಮಣಸು ಫರಿಸ್ತಾ ಆಗ್ತೀನಿ, ಫರಿಸ್ತೆಯಿಂದ ನಾನು ದೇವತಾ ಆಗ್ತೀನಿ ಅನ್ನುವಂತಹ ಲಕ್ಷ್ಯ ಸ್ಪಷ್ಟವಾಗಿದೆ. ಲಕ್ಷಣ ಸ್ಪಷ್ಟ ದಿಕ್ಕಾಯಿ ದೇತಾ ಹೇ, ನಾನು ಬ್ರಾಹ್ಮಣನಿಂದ ಫರಿಸ್ತಾ, ಈ ಒಂದು ಲಕ್ಷಣ ಪ್ರಾಕ್ಟಿಕಲ್ ಸ್ಪಷ್ಟ ಕಾಣಿಸ್ತಾ ಇದೆಯಾ ನಾನು ಫರಿಸ್ತಾ ಅಂತ. ಸೂಕ್ಷ್ಮತನದಲ್ಲಿ ಬಂದು ಅನುಭವ ಮಾಡ್ತಾ ಇದ್ರಲ್ಲ, ಲಕ್ಷಣ ಬಂದಿದೆಯೋ ಇಲ್ಲೋ, ಸ್ಪಷ್ಟ ಕಾಣಿಸ್ತಾ ಇದೆಯೋ ಇಲ್ಲೋ. ಬ್ರಾಹ್ಮಣಸು ಫರಿಸ್ತಾಸು ದೇವತಾ, ಈ ಲಕ್ಷಣ ರೂಪದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ವಿಶ್ವ ಪರಿವರ್ತನೆಯ ಮೊದಲು ಏನು ಸ್ವಯಂಲ್ಲಿ ಪರಿವರ್ತನೆ ಆಗಿದೆ ಅನುಭವ ಆಗುತ್ತಾ? ಈ ಥರ ಚೆಕಿಂಗ್ ಮಾಡ್ಕೊಂಡಿದ್ದೀರಿ ಮಕ್ಕಳೇ ಅಂತಾರೆ ಅಪ್ಪಾಜಿ. ಈ ಥರ ಒಂದು ಚೆಕಿಂಗನ್ನು ಮಾಡ್ಕೊಂಡಿದ್ದೀರ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಅಪ್ಪಾಜಿ. बाप दादा ने सर्व बच्चों के रजिस्टर चेक किए. बाबा ನೋಡ್ಬಿಟ್ಟಿದ್ದಾರೆ ನಮ್ಮ ರಿಜಿಸ್ಟರ್ನ. जिन्होंने अपने कर्म कहानी लिखी उनकी रिजल्ट भी देखी. ಯಾರೆಲ್ಲ ತಮ್ಮ ಕರ್ಮದ ಒಂದು ಕಥೆಯನ್ನು ಎವ್ರಿ ಡೇ ಬರೀತೀರಿ, ಪೋತಾ ಮೇಲೆ ಬರೀತೀರಿ, ಅದನ್ನೆಲ್ಲ ಬಾಬಾ ನೋಡಿದ್ದಾರೆ, ರಿಸಲ್ಟ್ ನೋಡಿದ್ದಾರೆ ಅವ್ರದ್ದು. तो क्या देखा, कई आत्माओं ने भय और लज्जा के वश लिखी ही नहीं है. ಇನ್ನು ಕೆಲವೊಬ್ರು ಏನು ಮಾಡಿದ್ರು, ನಾಚಿಕೆ ಬರ್ತದೆ ಅಂದ್ಬಿಟ್ಟು ಏನು ಮಾಡಿಲ್ಲ, ಬರ್ದಿಲ್ಲ. ಭಯ ಮತ್ತು ನಾಚಿಕೆ ಒಂದು ವಶವಾಗಿ ಬರದೇ ಇಲ್ಲ. ಕೆಲವು ಮಕ್ಕಳು ನೀವು ರಿಜಿಸ್ಟ್ರೇ ಬರ್ದಿಲ್ಲ, ನೀವು ನಿಮ್ಮ ಪೋತ ಮೇಲೆ ಬರ್ದಿಲ್ಲ, ನೀವು
ನಿಮ್ಮ ಕರ್ಮ ಕಥೆಯನ್ನು ಬರೆದಿಲ್ಲ ನೀವು. ಇದೊಂದು ಪಾಯಿಂಟ್ ಅಂಡರ್ಲೈನ್ ಮಾಡ್ಕೋಬೇಕು. ನಾವೆಲ್ಲರೂ ಈಗ ಇಷ್ಟು ದಿನ ಏನು ನಡೀತು, ಕರ್ಮದ ಕಥೆಯನ್ನು ಬರೆದು ಅಪ್ಪನಿಗೆ ಒಪ್ಪಿಸ್ಬೇಕು. ಇವತ್ತು ಪ್ರಯತ್ನ ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಇದೆ ಅಲ್ವಾ. ನಮ್ಮ ಕರ್ಮದ ಕಥೆಯನ್ನು, ಏನು ಒಳ್ಳೇದು ಮಾಡಿದ್ವಿ, ಏನು ಕೆಟ್ಟದ್ದು ಮಾಡಿದ್ವಿ, ಏನೇನು ಎಲ್ಲೆಲ್ಲಿ ಬಿದ್ವಿ, ಎಲ್ಲೆಲ್ಲಿ ಎದ್ವಿ, ಎಲ್ಲವೂ ಬರೆದಬೇಕು. ಕರ್ಮದ ಕಥೆಯನ್ನು ಅಪ್ಪನಿಗೆ ಒಪ್ಪಿಸ್ಬೇಕು. ಇವತ್ತು ಚೆಕ್ ಮಾಡಿಕೊಡ್ರಿ, ಒಪ್ಪಿಸ್ಕೊಳ್ಳೋ ಒಪ್ಪಿಸೋ ಪ್ರಯತ್ನ ಮಾಡೋಣ. तो क्या देखा, कई आत्माओं ने भय और लज्जा के वश लिखी ही नहीं. ಕೆಲವು ಮಕ್ಕಳು ನಾಚಿಕೆ ಬರ್ತದೆ, ಲಜ್ಜಾ ಆಗ್ತದೆ, ಮತ್ತು ಭಯ ಆಗಿ ಬರದೇ ಇಲ್ಲ. ಭಯ ಮತ್ತು ಲಜ್ಜಾ ಅದರ ಒಂದು ವಶದಲ್ಲಿ ಬರದೇ ಇಲ್ಲ ಕೆಲವು ಮಕ್ಕಳು. लेकिन बाप दादा के पास निराकारी और साकारी बाप के रूप में हर बच्चे का रजिस्टर आदि से आज तक का स्पष्ट है. ಯಾಕೆ ಹೇಳ್ರಿ, ಯಾರು ಹೇಳ್ತಿದ್ದಾರೆ ಇವತ್ತು? ಧರ್ಮರಾಜ ಶಿವಬಾಬಾ ಮಾತನಾಡ್ತಾ ಇದ್ದಾರೆ ಇವತ್ತು. ಲಜ್ಜಾ ನಾಚಿಕೆಯ ವಶವಾಗಿ, ಭಯದ ವಶವಾಗಿ ಕೆಲವೊಬ್ಬರು ಬರೆದಿಲ್ಲ. ಆದರೆ ಬಾಪ್ ದಾದರವರ ಹತ್ರ ನಿರಾಕಾರಿ ಹಾಗೂ ಸಾಕಾರಿ ತಂದೆಯ ರೂಪದಲ್ಲಿ ಪ್ರತಿಯೊಂದು ಮಗುವಿನ ರಿಜಿಸ್ಟರ್ ಪ್ರಾರಂಭದಿಂದ ಇಲ್ಲಿಯ ತನಕ ಸ್ಪಷ್ಟ ಇದೆ. ಬಾಬನ ಹತ್ರ ಸ್ಪಷ್ಟವಾಗಿದೆ. ಬಾಬನ ಮಕ್ಕಳಾದಾಗಿಂದ ಇಲ್ಲಿಯ ತನಕ ನೀವು ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ್ರಿ, ಎಲ್ಲೆಲ್ಲಿ ಒಳ್ಳೇದು ಮಾಡಿದ್ರಿ, ಎಲ್ಲೆಲ್ಲಿ ಬಾಬನ ಶ್ರೀಮತ್ತ ಉಲ್ಲಂಘನೆ ಮಾಡಿದ್ರಿ, ಎಲ್ಲೆಲ್ಲಿ ಬಾಬನ ಶ್ರೀಮತ್ತ ಸರಿ ಇಟ್ಕೊಂಡ್ರಿ, ಎಲ್ಲೆಲ್ಲಿ ಯಾರ್ಯಾರ ಬಗ್ಗೆ ಈರ್ಷೆ ಮಾತಾಡ್ಕೊಂಡ್ರಿ, ಯಾರ್ಯಾರ ಬಗ್ಗೆ ನೆಗೆಟಿವ್ ನಕಾರಾತ್ಮಕ ಮಾತಾಡ್ಕೊಂಡ್ರಿ, ಏನೇನು ನಿಮ್ಮ ಸ್ವಯಂನ ಪ್ರತಿ ಎಲ್ಲೆಲ್ಲಿ ನೀವು ತಪ್ಪು ಮಾಡ್ಕೊಂಡ್ರಿ, ವಿಕಾರಗಳ ವಶವಾಗಿ ಬಿದ್ರಿ, ಎಲ್ಲವೂ ನನ್ನ ಹತ್ರ ಸ್ಪಷ್ಟವಾಗಿದೆ. ನಿಮ್ಮ ರಿಜಿಸ್ಟ್ರು ಅಂತಾರೆ ಅಪ್ಪಾಜಿಯವರು. ಇಸ್ಕೋತೋ ಕೋಯಿ ಮಿಟಾ ನಹಿ ಸಕ್ತಾ, ನನ್ನ ಹತ್ರ ಇರೋದನ್ನು ಯಾರು ಅಳಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಧರ್ಮರಾಜ ಶಿವಬಾಬಾ. ಇವತ್ತು ಈಗ ಈ ಸೆಕೆಂಡಿನಲ್ಲಿ ಅನುಭವ ಮಾಡ್ತಾ ಇದ್ದೀರಿ. ಭಯ ಪಡಬೇಡ್ರಿ, ಯಾರು ಭಯ ಪಡೋದಿಲ್ಲ. ಬಾಬನ ಮಕ್ಕಳಲ್ವಾ. ಇಸ್ಕೋತೋ ಕೋಯಿ ಮಿಟಾ ನಹಿ ಸಕ್ತಾ. अब तक के रजिस्टर की रिजल्ट में विशेष 3 प्रकार के रिजल्ट है. एक छिपाना, दूसरा कहीं ना कहीं फंसना, तीसरा अलबेलपन में बहाना बनाना. अंडरलाइन. ಇಲ್ಲಿಯ ತನಕ ರಿಜಿಸ್ಟರ್ನ ರಿಸಲ್ಟಲ್ಲಿ ವಿಶೇಷ 3 ಮಾತುಗಳನ್ನ ನೋಡಿದೆ ಮಕ್ಕಳೇ ನಾನು. ಒಂದು ಮುಚ್ಚಿಡೋದು, ಇನ್ನೊಂದು ಒಂದಲ್ಲ ಒಂದು ಕಡೆ ಸಿಕ್ಕಾಕೊಳ್ಳೋದು, ಮೂರನೇದು ಹುಡುಗಾಟಿಕೆಯಲ್ಲಿ ಡ್ರಾಮಾ ಮಾಡೋದು, ಹುಡುಗಾಟಿಕೆಯಲ್ಲಿ ನೆಪ ಹೇಳುವಂಥದ್ದು. ಬಾನೆ ಬಾಜಿ ಮೇ ಬಹುತ್ ಹುಷಾರ್ ಹೇ ಮೇರೆ ಬಚ್ಚೆ. ನೋಡಿ, ನೆಪ ಹೇಳೋದು, ನಕರ ಮಾಡುವುದು, ನಾಟಕ ಮಾಡುವುದರಲ್ಲಿ ದಿಮಾಕ್ ಏನು ಹೇಳ್ತಿರೋದಕ್ಕೆ, ನಕರ ಮಾಡೋದ್ರಲ್ಲಿ, ಬಾನೆಬಾಜಿ ನೆಪ ಹೇಳೋದ್ರಲ್ಲಿ ನನ್ನ ಮಕ್ಕಳು ಭಾಳ ಜಾಣರಿದ್ದೀರಿ ನೀವು. अपने आप को अपनी गलती को छिपाने के लिए बहुत ವಂಡರ್ಫುಲ್ ಬಾತೆ ಬನಾತೆ ಹೇ. ಏನು ಮಾಡ್ತಿರುತ್ತೆ? ನೆಪದಲ್ಲಿ ನೆಪ ಮಾಡುವುದರಲ್ಲಿ ಬಹಳ 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 ಜಾಣರಿದ್ದೀರಂತೆ. ಬಾಬಾ ಹೇಳ್ತಿದ್ದಾರೆ, ತಮ್ಮ ಒಂದು ತಪ್ಪನ್ನು ಮುಚ್ಚಿಡುವುದಕ್ಕೋಸ್ಕರ ಬಹಳ ವಂಡರ್ಫುಲ್, ಆಶ್ಚರ್ಯವಾಗಿರುವಂತಹ ಮಾತನ್ನು ಮಾಡ್ಕೊಳ್ತಿರೋದು. आदि से अब तक ऐसी बातों का संग्रह करे तो आजकल के शास्त्रों समान बड़े शास्त्र बन जाए. ನೀವು ಮಾಡಿರೋ ಒಂದೊಂದು ನೆಪಗಳು, ಒಂದೊಂದು ರೀಸನ್ಸು, ಒಂದೊಂದು ತಪ್ಪುಗಳು, ಸಿಕ್ಕಾಕೊಂಡಿರೋದು, ಹುಡುಗಾಟಿಕೆಯಲ್ಲಿ ಬಂದು ತಪ್ಪು ಮಾಡಿರೋದು, ನಾಟಕ ಮಾಡಿರೋದು, ಎಲ್ಲವನ್ನ ರಿಜಿಸ್ಟರ್ ಬಹಳ ಚೆನ್ನಾಗಿದೆ. ರಿಜಿಸ್ಟರ್ ಚೆನ್ನಾಗಿದೆ, ಭಾಳ ಚೆನ್ನಾಗಿ ನೀವು ನಾಟಕ ಮಾಡ್ತೀರಿ, ಮುಚ್ಚಿಡ್ತೀರಿ, ಬಹಳ ಚೆನ್ನಾಗಿದ್ದೀರಿ. ಆ ಪ್ರಾರಂಭದಿಂದ ಇಲ್ಲಿಯ ತನಕ ಕೆಲವು ಮಾತುಗಳನ್ನು ಸಂಗ್ರಹ ಮಾಡ್ತಾ ಹೋದರೆ ಈಗಿನ ಒಂದು ದಿನಗಳಲ್ಲಿ ಇಂತಿಂಥ ದೊಡ್ಡ ದಪ್ಪನ ಶಾಸ್ತ್ರಗಳ ಒಂದು ಬುಕ್ ತಿರ್ತಾ ನೋಡಿ, ಅದರ ಸಮಾನ ನಿಮ್ಮದು ಒಂದು ಕರ್ಮ ಕಹಾನಿ, ನಿಮ್ಮ ಕರ್ಮದ ಒಂದು ಕಥೆಯ ಒಂದು ಕಥೆಯ ಬುಕ್ಕೇ ಶಾಸ್ತ್ರ ಆಗಿಬಿಡ್ತದೆ, ಒಂದು ದೊಡ್ಡ ಶಾಸ್ತ್ರನೇ ಆಗಿಬಿಡ್ತದೆ ಬರೆದ್ರೆ ಅಂತಾರೆ ಬಾಬ್ರವರು. ಹಂಗೆ ನೆನಪಿಟ್ಟಿದ್ದಾರೆ ಅವ್ರು ಬಾಬಾ. ಸೊ ಯಾರು ಅಪ್ಪಾಜಿ ಧರ್ಮರಾಜ ಶಿವಬಾಬರರಿಂದ ನಾವು ಹುಷಾರಿತನ ಅವ್ರ ಎದುರುಗಡೆ ತೋರ್ಸೋಕ್ಕೆ ಚಾನ್ಸೇ ಇಲ್ಲ. ನಾವು ಎಷ್ಟು ಸಾರಿ ಯುದ್ಧ ಮಾಡಿದ್ವಿ, ಎಷ್ಟು ಸಾರಿ ಮೋಸ ಮಾಡಿದ್ವಿ, ಸ್ವಯಂಗೆ ಮೋಸ ಮಾಡಿದ್ವಿ, ಇನ್ನಿತರರ ಬಗ್ಗೆ ನಾವು ಏನೇನು ತಪ್ಪು ಮಾಡಿದ್ವಿ, ಒಂದೊಂದು ಎಲ್ಲಿ ಸುಳ್ಳು ಹೇಳಿದ್ವಿ, ಎಲ್ಲಿ ಕಳ್ಳತನ ಮಾಡಿದ್ವಿ, ಎಲ್ಲಿ ಬೇರೆ ಹಿರಿಯರ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡಿದ್ವಿ, ಎಲ್ಲಿ ನೆಗೆಟಿವ್ ನಕಾರಾತ್ಮಕತೆಯನ್ನು ನಾವು ಹರಡಿಸಿದ್ವಿ. ಪ್ರತಿಯೊಂದು ಡಿಟ್ಟು ಹೇಗೆ ಮಾಡಿದ್ರೆ ಹಾಗೆ ರೆಜಿಸ್ಟರ್ ಇದೆ, ಮಾಡಿದರೆ ಒಂದು ದೊಡ್ಡ ಶಾಸ್ತ್ರನೇ ಆಗ್ತದೆ ಅಂತಾರೆ ಅಪ್ಪಾಜಿ.
ಮಾಡಿದರೆ ದೊಡ್ಡ ಶಾಸ್ತ್ರದ ಬುಕ್ ಇರ್ತಾವಲ್ಲ, ಅಷ್ಟು ದೊಡ್ಡ ರಿಜಿಸ್ಟ್ರಿ ಇದೆ ನನ್ನ ಹತ್ರ, ನಿಮ್ದೆಲ್ಲ ಅಂತಿದ್ದಾರೆ ಬಾಬ್ರವರು, ಸಂಗ್ರಹ ಮಾಡಿದರೆ ಹಂಗಿದೆ, ಸ್ಪಷ್ಟವಾಗಿದೆ ಅಂತಿದ್ದಾರೆ ಬಾಬ್ರವರು, ಶಾಸ್ತ್ರನೇ ಆಗ್ಬಿಡ್ತದೆ ಒಂದು अपनी गलती को गलती मानने के बजाय उसे यथार्थ सिद्ध करने में व झूठ को सच सिद्ध करने में आजकल के काले कोट वाले वकील के समान है. ಅಂಡರ್ಲೈನ್ ಮಾಡ್ಕೊಳ್ತಿದ್ದಾರೆ ಎಲ್ಲರೂ. ಏನು ಹೇಳ್ತಿದ್ದಾರೆ, ತಮ್ಮ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದರ ಬದಲಾಗಿ ಅದನ್ನು ಯಥಾರ್ಥ ಸಿದ್ಧ ಮಾಡುವುದರಲ್ಲಿ, ಸುಳ್ಳನ್ನು ಸತ್ಯವಾದ ಸಿದ್ಧ ಮಾಡುವುದರಲ್ಲಿ ಈಗಿನ ಕಾಲದ ಕಪ್ಪು ಕೋಟಿನ ವಕೀಲರ ಸಮಾನಾಗಿದ್ದೀರಿ ನೀವು. ಹಾಲಿದ್ದು ನೀರಂತ ವಾದಿಸ್ಬಿಡ್ತಾರಲ್ವ, ಹಾಗೆ ಅಂತಹ ವಕೀಲರಾಗ್ಬಿಟ್ಟಿದ್ದೀರಿ ಈಗ ನೀವು. ಕಪ್ಪು ಕೋಟನ್ನು ಹೊಂದಿರುವಂಥ ವಕೀಲರ ಸಮಾನ ಆಗಿಬಿಟ್ಟಿದ್ದೀರಿ. ಮಾಯಾ ಸೆ ಲಡ್ನೆ ಕೆ ಬಜಾಯ್ ಏಸೆ ಕೇಸ್ ಲಡ್ನೆ ಮೇ ಬಹುತ್ ಹುಷಾರ್ ಹೇ. ಮಾಯೆ ಜೊತೆ ಮಾಯೆ ಜೊತೆ ನೀವು ಯುದ್ಧ ಮಾಡುವುದರ ಬದಲಾಗಿ, ಫೈಟ್ ಮಾಡುವುದರ ಬದಲಾಗಿ ಈ ಥರ ಕೇಸನ್ನು ಮಾಡುವುದರಲ್ಲಿ, ಅಂದರೆ ಈ ಥರ ಕೇಸಲ್ಲಿ ಫೈಟಲ್ಲಿ, ಈ ಥರ ಒಂದು ಕೇಸ್ಗಳ ಫೈಟಲ್ಲಿ ಬಹಳ ಜಾಣರಾಗಿದ್ದೀರಿ ನೀವು. ವಕೀಲರಾಗ್ಬಿಟ್ಟಿದ್ದೀರಿ ನೀವು. लेकिन यहाँ याद नहीं रहता कि अभी अपने को सिद्ध करना अर्थात बाप द्वारा जन्म जन्मांतर के लिए सर्व सिद्धियों की प्राप्ति से वंचित होना है बच्चे. बाबा ನೋಡಿ ಯಾರು ಇವತ್ತು ಹೇಳ್ತಾ ಇರೋರು, ಧರ್ಮರಾಜ ಶಿವಬಾಬಾ ಮಾತನಾಡ್ತಾ ಇದ್ದಾರೆ ನಮ್ಮ ಜೊತೆಗೆ. ಏನಂದ್ರು, ಮಾಯೆ ಜೊತೆಗೆ ಫೈಟ್ ಮಾಡುವುದರ ಬದಲಾಗಿ ಈ ಥರ ಕೇಸನ್ನು ನೀವು ಫೈಟಲ್ಲಿ ಬಹಳ ಜಾಣರಾಗ್ಬಿಟ್ಟಿದ್ದೀರಿ ನೀವು. ಕಪ್ಪು ಕೋಟನ್ನು ಹೊಂದಿರುವ ವಕೀಲರ ಥರ ವಾದ ಮಾಡ್ತಿದ್ದೀರಿ ನೀವು. ನಿಮ್ಮದು ತಪ್ಪನ್ನು ಮುಚ್ಚಿಟ್ಕೊಂಡು ಯಥಾರ್ಥ ಸಿದ್ಧ ಮಾಡಿಕೊಳ್ಳುವುದರಲ್ಲಿ, ಸುಳ್ಳನ್ನು ಸತ್ಯ ಸಿದ್ಧ ಮಾಡುವುದರಲ್ಲಿ ಈಗಿನ ಕಾಲದ ಕಪ್ಪು ಕೋಟನ್ನು ಹೊಂದಿರುವ ವಕೀಲರ ಸಮಾನ ಮಾಯೆ ಜೊತೆಗೆ ಫೈಟ್ ಮಾಡುವುದರ ಬದಲಾಗಿ ನೀವು ಇಂತಹ ಕೇಸಲ್ಲಿ ಏನು ಮಾಡ್ತಾಯಿದ್ದೀರಿ, ಬಹಳ ಜಾಣರಾಗಿ ಫೈಟ್ ಮಾಡ್ತಾಯಿದ್ದೀರಿ ನೀವು. लेकिन यहाँ याद नहीं रहता कि अभी अपने को सिद्ध करना अर्थात, ಆದರೆ ನೆನಪಿಲ್ಲ ನಿಮಗೆ, ಈ ಥರ ಫೈಟ್ ಮಾಡ್ತಾ ಇದ್ದೀರಿ, ನೆನಪಿಲ್ಲ ನಿಮಗೆ ನಿಮ್ಮನ್ನು ಈ ಥರ ಸಿದ್ಧ ಮಾಡಿಕೊಳ್ಳುವುದು ಅಂದರೆ ಬಾಬರವರ ಮುಖಾಂತರ ಜನ್ಮ ಜನ್ಮಾಂತರಕ್ಕಾಗಿ ಸರ್ವಸಿದ್ಧಿಯ ಪ್ರಾಪ್ತಿಯಿಂದ ವಂಚಿತರಾಗಿ ಬಿಡ್ತಿದ್ದೀರಿ ಎನ್ನುವುದು ಮರೆತು ಬಿಟ್ಟಿದ್ದೀರಿ ನೀವು. ಸ್ಟ್ರಾಂಗ್ ಇದೆ ಅಲ್ವಾ ಅಪ್ಪನ ಮುರಳಿ? ಕ್ಲಾಸ್ ಚೆನ್ನಾಗಿದೆ ಅಲ್ವಾ? ಬಾಬಾ ಧರ್ಮರಾಜನ ರೂಪದಲ್ಲಿದ್ದಾರೆ, ಹಾಗಾಗಿ ಅಟೆನ್ಷನ್ ಪ್ಲೀಸ್. ಭಾಳ ಜೋರು ಮಾತಾಡ್ತಾ ಇದ್ದಾರೆ ಅಪ್ಪಾಜಿ. ನಖರೆ ಮಾಡ್ತೀರಿ, ನಾಟಕ ಮಾಡ್ತೀರಿ, ಬಾನೆಬಾಜಿ ನೆಪಗಳು ಹೇಳ್ತೀರಿ, ನೀವೇ ಕರೆಕ್ಟ್ ಅಂತ ವಾದಿಸ್ತಾ ಇದ್ದೀರಿ ನೀವು. ನನಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಿ ಏನೋ ನೀವು ಅಂತಿದ್ದಾರೆ ಅಪ್ಪಾಜಿ. ಭಾಳ ಹುಷಾರಾಗಿದ್ದೀರಿ ಬಿಡ್ರಪ್ಪ ನೀವು ಅಂತಿದ್ದಾರೆ ಅಪ್ಪಾಜಿ. ಲೇಕಿನ್ ಆದರೆ ನೀವು ನೆನಪಿಲ್ಲ, ನೀವು ವಾದ ಮಾಡಿ ಬಲೆ ಈ ಸಮಯ ಗೆಲ್ಲಬಹುದು. ನೀವು ಸರಿ ಅಂತ ಸಿದ್ಧ ಮಾಡಿ ತೋರಿಸ್ತಾ ಇರ್ಬೋದು ಜಗತ್ತಿನ ಎದುರುಗಡೆ, ಆದರೆ ಮರಿತಾ ಇದ್ದೀರಿ ಒಂದನ್ನು. ನೀವು ಏನು ಮರಿತಾ ಇದ್ದೀರಿ? ಏನು ಮರಿತಾ ಇದ್ದೀರಿ? ನಿಮ್ಮನ್ನು ನೀವು ಸಿದ್ಧ ಮಾಡುವುದು ಅಂದರೆ ಪರಮಾತ್ಮನ ಮುಖಾಂತರ ಜನ್ಮ ಜನ್ಮಾಂತರಕ್ಕಾಗಿ ಸರ್ವಸಿದ್ಧಿಗಳ ಒಂದು ಪ್ರಾಪ್ತಿಯಿಂದ ವಂಚಿತರಾಗ್ತಾ ಇದ್ದೀರಿ ಮಕ್ಕಳೇ. ಸಿದ್ಧ ಕರ್ನೆ ವಾಲೋ ಮೇ ಜಿದ್ ಕರ್ನೆ ಕೆ ಸಂಸ್ಕಾರ ಜರೂರ್ ಹೋತೆ ಹೇ. ಅಂಡರ್ಲೈನ್ ರೆಡ್ಡಲ್ಲಿ ಬರೀರಿ, ಬರೆದು ಹಾಕ್ರಿ. ಯಾರು ಬರೀತೀರಿ ನೋಡೋಣ, ಚೆನ್ನಾಗಿ ಬರೀರಿ, ಬಹಳ ಸುಂದರವಾಗಿ ಬರೀಬೇಕು. ಇದನ್ನು ಹೈಲೈಟ್ ಮಾಡಿ. ಏನಂದ್ರು ಬಾಬಾ, ಯಾಕಂದರೆ ಯಾವುದೋ ಒಂದು ಆತ್ಮಕ್ಕೆ ರೀಚ್ ಆಗ್ತದೆ, ಒಂದಲ್ಲ ಒಂದು ಆತ್ಮಕ್ಕೆ ರೀಚ್ ಆಗ್ತದೆ. ಪರಮಾತ್ಮನ ಸಂದೇಶ ರೀಚ್ ಆದಮೇಲೆ ಆತ್ಮನ ಪರಿವರ್ತನೆ ಆಗ್ತದೆ ಒಂದು ಪಾಯಿಂಟಿಂದ, ಪರಮಾತ್ಮ ಒಂದು ಪಾಯಿಂಟಿಂದ. ಅಷ್ಟು ತಾಕತ್ತನ್ನು ಹೊಂದಿದೆ ಪರಮಾತ್ಮನ ಒಂದೊಂದು ಶಬ್ದದಲ್ಲಿ. ಅಟೆನ್ಷನ್ ಪ್ಲೀಸ್. ಏನು ಹೇಳಿದ್ರು ಬಾಬಾ ಕೇಳಿಸ್ಕೊಡ್ರಿ. ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳುವುದು ಅಂದರೆ ಬಾಬನ ಮುಖಾಂತರ ಜನ್ಮ ಜನ್ಮಾಂತರಕ್ಕಾಗಿ ಸರ್ವಸಿದ್ಧಿಗಳ ಪ್ರಾಪ್ತಿಯಿಂದ ವಂಚಿತರಾಗಿಬಿಡ್ತೀರಿ. ಸಿದ್ಧ ಮಾಡುವಂಥವರು ಜಿದ್ದು ಮಾಡುವಂತಹ ಸಂಸ್ಕಾರ ಬಹಳ ಇರ್ತದೆ ನಿಮಗೆ, ಖಂಡಿತ ಇರ್ತದೆ ನಿಮಗೆ. ಹಂಗಲ್ಲ ಹಿಂಗೆ ನೀವು ಜಿದ್ದು ಮಾಡ್ತಿರ್ತೀರಿ ಜಾಸ್ತಿ. ಅರ್ಥ ಆಗ್ತಿದೆಯಾ? ನಾವೇ ಕರೆಕ್ಟ್ ಅಂತ ಜಿದ್ದು ಮಾಡ್ತಿರ್ತೀರಿ. ಬಾಬನಿಗೆ ಉಲ್ಟಾ ವಾಪಸ್ ಇದೆಂಗೆ ಅಂತ ಬಾಬನಿಗೆ ಜಿದ್ದು ಮಾಡಿ ತೋರಿಸುವಂಥ ಸಂಸ್ಕಾರ ಖಂಡಿತ ಇರ್ತದೆ ನಿಮ್ಮಂಥವರಲ್ಲಿ. ಸಿದ್ಧ ಮಾಡುವಂಥವರಲ್ಲಿ, ಸಿದ್ಧ ಮಾಡಿ ತೋರಿಸುವಂಥವ್ರು. ನೋಡಿ ಹಿಂಗೆ ಮಾಡಿದ್ದಾರೆ ಅವ್ರು ಹಿಂಗೆ ಮಾಡಿದ್ದಾರೆ ಅಂತ ತೋರಿಸುವಂಥವ್ರು. ऐसे आत्मा सद्गति को नहीं पा सकती. ट्रिपल अंडरलाइन हाक्री.
ಈ ಥರ ಆತ್ಮ ಏನು ಸಿದ್ಧ ಮಾಡುವಂಥವ್ರು, ಜಿದ್ದು ಮಾಡುವಂಥ ಸಂಸ್ಕಾರ ಇರ್ತದೆ, ಜಿದ್ದಿಗಳಿರ್ತಾರಲ್ವ, ಇಂಥ ಆತ್ಮಗಳು ಸದ್ಗತಿ ಅಂದರೆ ಸ್ವರ್ಗದಲ್ಲಿ ಸತ್ಯಗತಿಯನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಧರ್ಮರಾಜ ಶಿವಬಾಬಾ. ಈಗ अटेंशन प्लीज़, अब तक मेजॉरिटी पहले पाठ अर्थात पहली बात पवित्र दृष्टि और भाई भाई की वृत्ति में फेल है. अंडरलाइन, वन मोर अंडरलाइन, वन मोर अंडरलाइन. ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಏನು ಮಾಡಿದರು ಬಾಬಾ, ಏನು ಹೇಳ್ತಾ ಇದ್ದಾರೆ? ಇವಾಗ ಇಲ್ಲಿಯ ತನಕ ಮೆಜಾರಿಟಿ ಮೊದಲನೇ ಪಾಠ ಅಂದರೆ ಮೊದಲನೇ ಮಾತು ಪವಿತ್ರ ದೃಷ್ಟಿ, ಸಹೋದರ ವೃತ್ತಿಯಲ್ಲಿ ಫೇಲ್ ಆಗಿದ್ದೀರಿ ನೀವು. ಫೇಲ್ ಆಗಿದ್ದೀವಂತೆ. ಅಟೆನ್ಷನ್ ಪ್ಲೀಸ್. ಅಟೆನ್ಷನ್ ಪ್ಲೀಸ್. ಬಾಬಾ ಏನು ಹೇಳ್ತಿದ್ದಾರೆ? ಪ್ರತಿಯೊಂದು ಮಗುಗೆ ಹೇಳ್ತಾ ಇದ್ದಾರೆ ಅಟೆನ್ಷನ್ ಪ್ಲೀಸ್. ಭಾಳ ಸ್ಟ್ರಾಂಗಾಗಿ ಹೇಳ್ತಿದ್ದಾರೆ. ಗಣಪತಿಗಳಾಗಿ ದೊಡ್ಡ ಕಿವಿಗಳನ್ನು ಮಾಡ್ಕೊಂಡು ಕೇಳ್ತಾ ಇದ್ದೀವಿ ನಾವೆಲ್ಲರೂ. ಓಕೆ, ಇಲ್ಲಿ ನಾವು ರಿಯಲೈಸೇಷನ್ ಮಾಡ್ಕೋಬೇಕಾಗಿದೆ, ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಾಗಿದೆ. ಏನಂದ್ರೆ ಬಾಬಾ, ಇಲ್ಲಿ ತನಕ ಮೆಜಾರಿಟಿ ಮೊದಲನೇ ಪಾಠ ಅಂದರೆ ಮೊದಲನೇ ಮಾತು ಪವಿತ್ರ ದೃಷ್ಟಿ, ಸಹೋದರತ್ವದ ವೃತ್ತಿಯಲ್ಲಿ ನೀವು ಫೇಲ್ ಆಗಿದ್ದೀರಿ. अब तक इस पहले परमान पर चलने वाले परमान बरदार बहुत तोड़े है. ಇಲ್ಲಿಯ ತನಕ ನಾನು ನೋಡ್ತಾ ಇದ್ದೀನಲ್ಲ, ಮೊದಲನೇ ಆದೇಶದ ಮೇಲೆ ನಡೆಯುವಂಥ ಆದೇಶ ಪೂರ್ಣ ಪರಮಾತ್ಮನ ಆಜ್ಞೆಯಂತೆ ನಡೆಯುವಂಥವರು ಬಹಳ ಕಡಿಮೆ ಇದ್ದೀರಿ ಅಂತಂದ್ರು ಬಾಬ್ರವ್ರು. ಬಹಳ ಕಡಿಮೆ ಇದ್ದೀರಿ. ಬಾರ್ इस परमान का उल्लंघन करने के कारण अपने ऊपर बोझ उठाते रहते हैं बच्चे. ಪದೇ ಪದೇ ಈ ಒಂದು ಆದೇಶಗಳನ್ನು ಮರ್ಯಾದೆಗಳನ್ನು ಉಲ್ಲಂಘನೆ ಮಾಡುವ ಕಾರಣ ನಿಮ್ಮ ಮೇಲೆ ನೀವು ಹೊರೆಯನ್ನು ಹೊತ್ಕೊಳ್ತಾ ಇದ್ದೀರಿ ಮಕ್ಕಳೇ, ಹೊರೆಯನ್ನು ಹೊತ್ಕೊಳ್ತಾ ಇದ್ದೀರಿ ಮಕ್ಕಳೇ. इसका कारण यह है कि पवित्रता की मुख्य सब्जेक्ट का महत्व नहीं जानते. ಇದಕ್ಕೆ ಕಾರಣ ಯಾಕೆ ನೀವು ಹಿಂಗೆ ಜಿದ್ದು ಮಾಡ್ತಾ ಇದ್ದೀರಿ, ಯಾಕೆ ನೀವು ಹಿಂಗಾಗಿದ್ದೀರಿ, ಯಾಕೆ ನಿಮ್ಮಲ್ಲಿ ಪವಿತ್ರ ದೃಷ್ಟಿ ಇಲ್ಲ, ಯಾಕೆ ಸಹೋದರ ಅಂತ ಕೇಳಿದಾಗ ಚೆನ್ನಾಗಿರ್ತದೆ, ಪ್ರಾಕ್ಟಿಕಲ್ ಜೀವನದಲ್ಲಿ ಯಾಕೆ ಈ ವೃತ್ತಿಯಲ್ಲಿ ಫೇಲ್ ಆಗಿದ್ದೀರಿ ಅಂದರೆ ಇದಕ್ಕೆ ಕಾರಣ ಪವಿತ್ರತೆಯ ಮುಖ್ಯ ಸಬ್ಜೆಕ್ಟಿನ ಮಹತ್ವ ನೀವು ತಿಳ್ಕೊಂಡಿಲ್ಲ. ಪವಿತ್ರತೆಯ ಮುಖ್ಯ ವಿಷಯದ ಮಹತ್ವವನ್ನು ಇನ್ನೂ ತಿಳಿದುಕೊಂಡಿಲ್ಲ ಮಕ್ಕಳೇ. ಉಸ್ಕೆ ನುಕ್ಸಾನ್ ಕಿ ನಾಲೆಜ್ ಕೋ ನಹಿ ಜಾನ್ತೆ. ಅಪವಿತ್ರತೆಯಿಂದ ಆಗುವಂತಹ ನುಕ್ಸಾನ್, ಲಾಸ್, ಆ ಒಂದು ಜ್ಞಾನವನ್ನು ತಿಳ್ಕೊಂಡಿಲ್ಲ ಇನ್ನೂ ಪೂರ್ಣವಾಗಿ. कोई भी देहदारी में संकल्प से व कर्म से फंसना, इस विकारी देह रूपी सांप को टच करना, अर्थात अपनी की हुई अब तक की कमाई को खत्म करना है. अंडरलाइन, जोर अंडरलाइन ಹಾಕ್ಕೊಡ್ರಿ. ಯಾವುದೇ ದೇಹದಾರಿಯಲ್ಲಿ ಸಂಕಲ್ಪದಿಂದನೂ ಕರ್ಮದಿಂದ ಸಿಕ್ಕಾಕೊಳ್ಳುವುದು, ಈ ವಿಕಾರಿ ದೇಹ ರೂಪಿ ಹಾವನ್ನು, ಸರ್ಪವನ್ನು ಟಚ್ ಮಾಡುವುದು ಅಂದರೆ ತಾವು ಮಾಡಿಕೊಂಡಿರುವಂತಹ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡಂಗೆ ಮಕ್ಕಳೇ. ಸ್ವಲ್ಪ ಸಂಕಲ್ಪದಲ್ಲಿ ಕರ್ಮದಲ್ಲಿ ಟಚ್ ಮಾಡಿದ್ರಿ ದೇಹರೂಪಿ ಹಾವನ್ನು, ದೇಹರೂಪಿ ಸರ್ಪವನ್ನು ಟಚ್ ಮಾಡಿದ್ದೆ ಆದರೆ ನೀವೇನು ಸಂಪಾದನೆ ಮಾಡ್ಕೊಂಬಂದ್ರಿ 15-20 ವರ್ಷ 30 ವರ್ಷ, ಆ ಎಲ್ಲ ಸಂಪಾದನೆ ಓಂ ಶಾಂತಿ ಸಮಾಪ್ತಿ ಆಗ್ತದೆ ಮಕ್ಕಳೇ. ಚಾಹೆ ಕಿತ್ನಾ ಭಿ ಜ್ಞಾನಕ ಅನುಭವ ಹೋ, ಎಷ್ಟೇ ಜ್ಞಾನದ ಅನುಭವ ಇರಲಿ, ನೀವು ಯಾದ ದ್ವಾರ ಶಕ್ತಿಯೋಂ ಕಿ ಪ್ರಾಪ್ತಿ ಕಾ ಅನುಭವ ಕಿಯಾ ಹೋ, ಅಥವಾ ನೆನಪಿನ ಮುಖಾಂತರ ಪರಮಾತ್ಮನಿಂದ ಶಕ್ತಿಯ ಒಂದು ಅನುಭವವನ್ನು ಮಾಡಿರುವಂಥವ್ರು ಇರಬಹುದು. ಯಾ ತನ್ ಮನ್ ಧನ್ ಸೆ ಸೇವಾ ಕೀ ಹೋ. ನೋಡಿ ಬಾಬಾ, ಇಲ್ಲ ನೀವು ತನು ಮನ ಧನದಿಂದ ಸೇವೆನೂ ಮಾಡಿರಬಹುದು, ಲೇಕಿನ್ सर्व प्राप्तियाँ इस देह रूपी सांप को टच करने से इस सांप के विष के कारण जैसे विष मनुष्य को खत्म कर देता है, वैसे ही यह सांप भी अर्थात देह में फंसने का विष सारी कमाई को खत्म कर देता है. ಏನು ಹೇಳ್ತಿದ್ದಾರೆ ಅಪ್ಪಾಜಿ? ಯಾವುದೇ ದೇಹದಾರಿಯಲ್ಲಿ ಸಂಕಲ್ಪದಿಂದ ಮತ್ತು ಕರ್ಮದಿಂದ ಸಿಕ್ಕಾಕೊಳ್ಳುವುದು, ಈ ವಿಕಾರಿ ದೇಹರೂಪಿ
ವಿಕಾರಿ ದೇಹರೂಪಿ ಸರ್ಪ ಅಥವಾ ಹಾವನ್ನು ಟಚ್ ಮಾಡುವುದಂದರೆ ತಾವು ಮಾಡಿಕೊಂಡಿರುವಂತಹ ಸಂಪಾದನೆ ಮಾಡಿಕೊಂಡಿರುವಂತಹ ಎಲ್ಲ ಸಂಪಾದನೆಯನ್ನು ಏಕ್ದಮ್ ಲಾಸ್ ಮಾಡ್ಕೊಳ್ಳೋದು, ಖತಮ್ ಮಾಡ್ಕೊಳ್ಳೋದಾಗ್ತದೆ. ಭಲೆ ಎಷ್ಟೇ ನೀವು ಜ್ಞಾನದ ಅನುಭವಿ ಇರಬಹುದು, ನೆನಪಿನ ಮುಖಾಂತರ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವಂಥ ಅನುಭವ ಮಾಡಿರಬಹುದು, ನೀವು ತನು ಮನ ಧನದಂದ ಸೇವೆ ಸಾಕಷ್ಟು ಮಾಡಿರಬಹುದು, ನೀವು ಯಜ್ಞ ರಕ್ಷಕ ಯಜ್ಞ ಸೇವಕರು ಅಂದ್ಕೊಂಡು ಹೇಳ್ಕೊಂಡಿರಬಹುದು. ಲೇಕಿನ್ ಆದರೆ ಮಾಡಿರುವಂಥದ್ದು ಆದರೆ ಎಲ್ಲ ಪ್ರಾಪ್ತಿಗಳು ಈ ದೇಹರೂಪಿ ಹಾವನ್ನು ಟಚ್ ಮಾಡುವುದರಿಂದ ಈ ಸರ್ಪದ ವಿಷದ ಕಾರಣ ಹೇಗೆ ವಿಷ ಮನುಷ್ಯನನ್ನು ಸಾಯಿಸಿಬಿಡ್ತದೆ, ಹಾಗೆ ಈ ಒಂದು ಸರ್ಪವು ದೇಹರೂಪಿ ಸರ್ಪವು ಅರ್ಥಾತ್ ದೇಹದಲ್ಲಿ ಸಿಕ್ಕಾಕೊಳ್ಳುವುದು ಕೂಡ ವಿಷ. ಆ ದೇಹರೂಪದಲ್ಲಿ ಸಿಕ್ಕಾಕೊಳ್ಳುವ ವಿಷ ಇಡೀ ಸಂಪಾದನೆಯನ್ನು ಖತಮ್ ಮಾಡಿಬಿಡ್ತದೆ ಮಕ್ಕಳೇ. ಮೊದಲನೇ ಮಾಡಿರುವಂತಹ ಸಂಪಾದನೆಯ ರಿಜಿಸ್ಟರ್ ಮೇಲೆ ಕಪ್ಪು ಕಲೆ ಬಿದ್ದು ಬಿಡ್ತದೆ ಮಕ್ಕಳೇ. ಮೊದಲು ಮಾಡಿಕೊಂಡು ಪಹಲೆ ಕೀ ಹುಯಿ ಕಮಾಯಿ ಕೆ ರಿಜಿಸ್ಟರ್ ಪರ್ ಕಾಲ ದಾಗ್ ಪಡ ಜಾತಾ ಹೈ. ನೀವು 20 ವರ್ಷದಿಂದ ಏನು ತಪಸ್ಸು ಮಾಡಿದಿರಿ, ನೀವು ಸಂಕಲ್ಪ ಕರ್ಮದಲ್ಲಿ ದೇಹರೂಪಿ ಹಾವನ್ನು ಟಚ್ ಮಾಡಿದ್ದೆ ಆದರೆ ನಿಮ್ಮ ರಿಜಿಸ್ಟರ್ ಖರಾಬಾಯಿತು, ರಿಜಿಸ್ಟರ್ ಮೇಲೆ ಕಪ್ಪು ಕಲೆ ಬಿತ್ತು. ಮತ್ತೆ ನೀವು ಆ 20 ವರ್ಷದ ತಪಸ್ಸು ಮರಳಿ ಮಾಡಿದಾಗ ಮಾತ್ರ ಸಿಗ್ತದೆ, ಸಮಯ ಇಲ್ಲ. ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಿದ್ರು ಅಪ್ಪಾಜಿ. ಅಪ್ಪಾಜಿ ಅಂದರೆ ಯಾರಿದ್ದಾರೆ ಇವತ್ತು? ಧರ್ಮರಾಜ ಶಿವಬಾಬಾ ಹೇಳ್ತಾರೆ. ಹೇಗೆ ವಿಷ ಮನುಷ್ಯನನ್ನು ಸಾಯಿಸಿಬಿಡ್ತದೆ, ಹಾಗೆಯೇ ಈ ಒಂದು ಹಾವು ಕೂಡ ದೇಹರೂಪಿ ಹಾವು ಅಂದರೆ ದೇಹದಲ್ಲಿ ಸಿಕ್ಕಾಕೊಳ್ಳುವುದ ಒಂದು ವಿಷ. ದೇಹದಲ್ಲಿ ಸಿಕ್ಕಾಕೊಂಡ್ರೆ ವಿಷ ಇಡೀ ನಿಮ್ಮ ಸಂಪಾದನೆಯನ್ನು ಸಾಯಿಸಿಬಿಡ್ತದೆ ವಿಷದಿಂದ. ಪಹಲೆ ಕೀ ಹುಯಿ ಕಮಾಯಿ ಕೆ ರಿಜಿಸ್ಟರ್ ಪರ್ ಕಾಲಾದಾಗ ಪಡ ಜಾತಾ ಹೈ. ಮೊದಲು ಮಾಡಿರುವಂತಹ ಸಂಪಾದನೆಯ ರಿಜಿಸ್ಟರ್ ಮೇಲೆ ಕಪ್ಪು ಕಲೆ ಬಿದ್ದು ಬಿಡ್ತದೆ ಮಕ್ಕಳೇ. ಜಿಸ್ಕೋ ಮಿಠಾನ ಬಹುತ್ ಮುಷ್ಕಿಲ್ ಹೇ. ಆ ಕಲೆ ಹೋಗಿಸೋದಿದೆಯಲ್ಲ ಬಹಳ ಕಷ್ಟ ಇದೆ ಅಂದ್ಬಿಟ್ರು ಬಾಬರವರು. ಮುಗೀತಲ್ವಾ? ಭಾಳ ಕಷ್ಟ ಇದೆ ಮಕ್ಕಳೇ ವಾಪಸ್ ಆ ಕಲೆ ಹೋಗಿಸ್ಕೋಬೇಕಂದ್ರೆ. ಜೈಸೆ ಯೋಗ ಅಗ್ನಿ ಪಿछले पापों को भस्म करती है, वैसे यहाँ विकारी भोग भोगने की अग्नि पिछले पुण्य को भस्म कर देती है. बच्चे इसको साधारण बात नहीं समझना. ಏನು ಹೇಳ್ತಿದ್ದಾರೆ ಅಪ್ಪಾಜಿ? ಗಣಪತಿಗಳೇ ಕಿವಿ ಬಹಳ ದೊಡ್ಡದಾಗಿ ಕೇಳಿಸ್ಕೊಳ್ತಾ ಇದ್ರಲ್ವ? ಯಾರು ಮಿಸ್ ಮಾಡ್ಕೊಂಡಿದ್ರು ಅವ್ರಿಗೆ ಮೊದಲು ಹೇಳ್ರಿ. ಹಿಂಗೆಲ್ಲ ಹೇಳಿದ್ರು ಬಾಬಾ. ಧರ್ಮರಾಜನ ರೂಪದಲ್ಲಿ ಬಂದಿದ್ದರು ಬಾಬಾ ಇವತ್ತು ಸಾಯಂಕಾಲ ಉಮಾಶ್ಯಾಮ್ ಸಮಯದಲ್ಲಿ ನಮ್ಮೆಲ್ಲರನ್ನು ಮೀಟ್ ಮಾಡಿದರು. ಭಾಳ ಎಚ್ಚರಿಕೆ ಮಾತುಗಳನ್ನ ಹೇಳಿದರು ಅಪ್ಪಾಜಿ. ಹೇಳ್ತಿರೋ ಇಲ್ಲ ಎಲ್ರಿಗೂ ಹೇಳಬೇಕು. ಮೊದಲು ಮಾಡಿರುವಂತಹ ಸಂಪಾದನೆಯ ರಿಜಿಸ್ಟರ್ ಮೇಲೆ ಕಪ್ಪು ಕಲೆ ಬಿದ್ದು ಬಿಡ್ತದೆ. ಯಾವುದನ್ನು ಅಳಕಿಸಿ ಹಾಕಲು ಬಹಳ ಕಷ್ಟ ಬೀಳಬೇಕಾಗ್ತದೆ. ಹೇಗೆ ಯೋಗ ಅಗ್ನಿಯೇ ಮೊದಲನೇ ಪಾಪಗಳನ್ನು ಭಸ್ಮ ಮಾಡ್ತದೆ, ಹಾಗೆ ಈ ವಿಕಾರಿ ಭೋಗಿಸುವ ಅಗ್ನಿ ಅಂತಾರೆ ಬಾಬರವರು, ಆ ಹಳೆಯ ಪುಣ್ಯವನ್ನು ಭಸ್ಮ ಮಾಡಿಬಿಡ್ತದೆ ಮಕ್ಕಳೇ. ನೀವು ಎಷ್ಟೇ ಪುಣ್ಯ ಮಾಡಿರಲಿ, ಎಷ್ಟೇ ದಾನ ಧರ್ಮ ಮಾಡಿರಲಿ, ಎಷ್ಟೇ ಬಾಬನ ಸೇವೆ ಮಾಡಿರಲಿ, ಎಷ್ಟೇ ಬಾಬನ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಕೊಟ್ಟಿರ್ಬೋದು, ನೀವು ಬಾಬನ ಸೇವೆಯಲ್ಲಿ ಎಷ್ಟೋ ಹುಂಡಿಗೆ ಹಾಕಿರ್ಬೋದು, ಎಷ್ಟೋ ಧನ ಸೇವೆ, ಎಷ್ಟೋ ಮನಸಾ ಸೇವೆ, ಎಷ್ಟೋ ತನುವಿನ ಸೇವೆ, ಏನೇ ಮಾಡಿರಿ ನೀವು, ಎಷ್ಟೇ ಜ್ಞಾನವಾದ ಅನುಭವ ಮಾಡಿರ್ಬೋದು, ಯೋಗದ ಅನುಭವ ಮಾಡಿರ್ಬೋದು, ಎಲ್ಲ ಓಂ ಶಾಂತಿ. ಓಕೆ, केयरफुल आगिरे. जैसे योग अग्नि पिछले पापों को भस्म करती है, वैसे यहाँ विकारी भोग भोगने की अग्नि पिछले पुण्य को भस्म कर देती है. ಹೇಗೆ ಈ ಒಂದು ವಿಕಾರಿ ಭೋಗಿಸುವ ಅಗ್ನಿ ಹಿಂದಿನ ಒಂದು ಪುಣ್ಯವನ್ನು ಭಸ್ಮ ಮಾಡಿಬಿಡ್ತದೆ. ಇದನ್ನು ಸಾಧಾರಣ ಮಾತು ಅಂತ ತಿಳ್ಕೊಬೇಡ್ರಿ ಮಕ್ಕಳೇ. यहाँ 5वीं मंजिल से गिरने की बात है. ಈ ಮುರಳಿಯನ್ನು ಫುಲ್ಲು ದಪ್ಪದಾಗಿ ಪ್ರಿಂಟ್ ತಗೊಂಡು ವಾಸಿಸುವ ಹಾಲಲ್ಲಿ ಹಾಕಬೇಕು, ರೂಮಲ್ಲಿ ಹಾಕಬೇಕು. ಯಹ 5वीं मंजिल से गिरने की बात है. ಇದು 5ನೇ ಮಹಡಿಯಿಂದ ಕೆಳಗಡೆ ಬೀಳುವಂಥ ಮಾತಾಯಿತು. ಕೈ ಬಚ್ಚೆ अब तक अलबेलेपन के संस्कार वश इस बात को कड़ी भूल व पाप कर्म नहीं समझते हैं. ಅಂಡರ್ಲೈನ್ ಬಾಬಾ ನೋಡ್ಬಿಟ್ಟಿದ್ದಾರೆ. ಕೆಲವು ಮಕ್ಕಳು ಇನ್ನೂ ಆದರೂ ಇಲ್ಲಿಯ ತನಕ ಹುಡುಗಾಟಿಕೆ ಸಂಸ್ಕಾರ ವಶವಾಗಿ ಈ ಮಾತನ್ನು ಬಹಳ ಕಠಿಣ ಅನ್ನುವಂಥದ್ದನ್ನು ಮರೆತು
ಪಾಪ ಕರ್ಮ ಅಂತ ತಿಳ್ಕೊಳ್ತಾನೆ ಇಲ್ಲ, ಇನ್ನೂ ಆದರೂ ಏನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. वर्णन भी ऐसा साधारण रूप में करते हैं कि मेरे से 4-5 बार यहाँ हो गया, आगे नहीं करूँगा. ನೋಡಿ, ಲಜ್ಜಾ ಬರ್ದೇನೆ ವರ್ಣನೂ ಕೂಡ ಹೀಗೆ ಸಾಧಾರಣ ರೂಪದಲ್ಲಿ ಮಾಡ್ತೀರಿ. ಭಯ ಇಲ್ಲದೆ ಬಾಬನಿಗೆ ಹೇಳ್ತೀರಿ ವಾಪಸ್, ಏನು ನನ್ನಿಂದ 4-5 ಬಾರಿ ಇದಾಗಿದೆ, ಮತ್ತೆ ವಾಪಸ್ ಮಾಡುವುದಿಲ್ಲ ಅಂತೀರಿ. ವರ್ಣನ್ ಕರ್ತೆ ಸಮಯ ಬಿ ಪಶ್ಚಾತ್ತಾಪ का ರೂಪ नहीं होता. ವರ್ಣನೆ ಮಾಡುವಾಗಲೂ ಕೂಡ ನಿಮ್ಮಲ್ಲಿ ಪಶ್ಚಾತ್ತಾಪ ನೋಡಲ್ಲ ನಾನು. ಎಷ್ಟು ಅಹಂಕಾರದಿಂದ ಹೇಳ್ತೀರಿ, ನಾಚಿಕೆ ಇಲ್ದಂಗೆ ಹೇಳ್ತೀರಿ. ಜೈಸೆ ಸಾಧಾರಣ ಸಮಾಚಾರ ಸುನಾರಹೆ, ಏನು ಸಾಧಾರಣ ಸಮಾಚಾರ ಹೇಳ್ದಂಗೆ ಹೇಳ್ತೀರಿ ನನ್ನ ಮುಂದೆ. ನೀವು 4-5 ಸಾರಿ ಆಯಿತು, ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ ಬಾಬಾ ಅಂತೀರಿ. ಪಶ್ಚಾತ್ತಾಪದ ರೂಪನೇ ಕಂಡು ಬರೋದಿಲ್ಲ ನನಗೆ. समाचार न्यूज़ ಹೇಳ್ದಂಗೆ ಹೇಳ್ತೀರಿ ನನ್ನ ಮುಂದೆ. अंदर में लक्ष्य रहता है कि यहाँ तो होता ही है, मंजिल तो बहुत ऊंची है, अभी यहाँ कैसे होगा. ಒಳಗಡೆ ಲಕ್ಷ್ಯ ಇರ್ತದೆ, ಏನು ಇದಂತೂ ಹಾಗೆ ಆಗ್ತದೆ, ಗುರಿ ಭಾಳ ಎತ್ತರ ಇದೆ, ಇದು ಹೆಂಗಾಗೋದು ಹೆಂಗಾಗುತ್ತೆ. लेकिन फिर भी आज ऐसे पाप आत्मा ज्ञान की ग्लानि कराने वालों को बाप दादा वार्निंग देते हैं कि आज से भी इस गलती को खड़ी भूल समझकर यदि मिटाया नहीं तो बहुत कड़ी सजा के अधिकारी बनेंगे बच्चे. ಆದರೂ ಕೂಡ ಬಾಬಾ ಈ ಒಂದು ಪಾಪ, ಈ ಥರ ಪಾಪಾತ್ಮ ಜ್ಞಾನದ ಗ್ಲಾನಿ ಮಾಡಿಸುವಂಥವರಿಗೆ ಬಾಪ್ ದಾದಾ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇವತ್ತಿನಿಂದ ಈ ಒಂದು ತಪ್ಪನ್ನು ದೊಡ್ಡ ಒಂದು ತಪ್ಪು, ಕಠಿಣವಾದ ತಪ್ಪು ಅಂತ ತಿಳ್ಕೊಂಡು ಒಂದು ವೇಳೆ ನೀವು ಅಳಿಸಿ ಹಾಕಿಲ್ಲ ಅಂದರೆ ಬಹಳ 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 ಕಠಿಣವಾದ ಶಿಕ್ಷೆಗೆ ಅಧಿಕಾರಿ ಆಗಬೇಕಾಗ್ತೀರಿ ಮಕ್ಕಳೇ. बार बार अवज्ञा के बोझ से ऊंची स्थिति तक पहुंच नहीं सकेंगे. ಪದೇ ಪದೇ ಅವಜ್ಞೆಯ ಒಂದು ಹೊರೆಯಿಂದ ಎತ್ತರ ಸ್ಥಿತಿ ತನಕ ನೀವು ತಲುಪಲಿಕ್ಕೆ ಆಗುವುದಿಲ್ಲ ಮಕ್ಕಳೇ. ಪ್ರಾಪ್ತಿ करने वालों की लाइन के बजाय पश्चाताप करने वालों की लाइन में खड़े होंगे. अंडरलाइन ಥಿಂಕ್ ಮಾಡಿರಿ. ಒಂದು ಕಡೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅವ್ರದ್ದೊಂದು ಲೈನ್ ಇದೆ. ಇನ್ನೊಂದು ಕಡೆ ಪ್ರಾಪ್ತಿಯನ್ನು ಪಡೆದುಕೊಂಡು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ, ಅವ್ರದ್ದೊಂದು ಲೈನ್ ಇದೆ. ಯಾವ ಲೈನ್ ಇಷ್ಟ ಆಗ್ತದೆ ನೋಡಿಕೊಡ್ರಿ. ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರ ಲೈನಲ್ಲಿ ಇದ್ದೀವಾ ಅಥವಾ ಪಶ್ಚಾತ್ತಾಪ ಮಾಡುವಂಥವ್ರ ಲೈನಲ್ಲಿ ಹೋಗ್ಬೇಕಾ, ನಾವು ಚೆಕ್ ಮಾಡಿಕೊಡ್ರಿ. ಪ್ರಾಪ್ತಿ करने वालों की जय जयकार होगी और अवज्ञा करने वालों के नैन और मुख हाय हाय का आवाज़ निकलेगी. ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು ಜೈ ಜಯಕಾರ ಆಗ್ತದೆ. ಅವಜ್ಞೆ ಬಾಬನ ಒಂದು ಶ್ರೀಮತವನ್ನು ಉಲ್ಲಂಘನೆ ಮಾಡುವಂಥ ಅವಜ್ಞೆ ಮಾಡುವಂಥವರ ಒಂದು ನಯನ ಮುಖ ಅಯ್ಯೋ ಅಯ್ಯೋ ಅನ್ನುವಂತಹ ಆವಾಜ್ ಬರ್ತದೆ ನಿಮ್ಮದು. ಅಯ್ಯೋ ಬಾಬಾ ತಪ್ಪಾಯ್ತಲ್ಲ ಬಾಬಾ, ಅಯ್ಯೋ ಅಯ್ಯೋ ಅನ್ನುವಂಥ ಸ್ಥಿತಿ ಇರ್ತದೆ ನಿಮ್ಮದು. 2 ಲೈನಲ್ಲಿ ಈ ಲೈನಲ್ಲಿ ಬಂದುಬಿಡ್ತೀರಿ ನೀವು. और सर्व प्राप्ति करने वाले ब्राह्मण ऐसी आत्माओं को कुल कलंकित की लाइन में देखेंगे. ಏನು ಹೇಳಿದ್ರು ಬಾಬಾ? ಸರ್ವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬ್ರಾಹ್ಮಣ ಈ ಥರ ಆತ್ಮರನ್ನು ಕಳಂಕಿತರ ಲೈನಲ್ಲಿ ನೋಡ್ತಾರೆ. अपने किए हुए विकर्मों का कालापन चेहरे से स्पष्ट दिखाई देगा. ನೀವು ಮಾಡಿರುವಂತಹ ವಿಕರ್ಮಗಳ ಕಪ್ಪುತನ ನಿಮ್ಮ ಚೆಹರೆಯಿಂದ, ನಿಮ್ಮ ಮುಖದಿಂದ ಸ್ಪಷ್ಟ ಕಂಡು ಬರ್ತದೆ ಮಕ್ಕಳೇ. इसलिए अब से यह विकराल भूल अर्थात बड़ी से बड़ी भूल समझ करके अभी ही अपनी पिछली भूलों का पश्चाताप दिल से करके बाप से स्पष्ट कर अपना बोझ मिटाओ बच्चे. ಕೆಲವೊಬ್ಬರಿಗೆ ತಪ್ಪು ಮಾಡ್ತಾರೆ, ಹೃದಯದಿಂದ ಪಶ್ಚಾತ್ತಾಪನೇ ಆಗೋಲ್ಲ. ಇನ್ನು ಕೆಲವೊಬ್ರಿಗೆ ಭಾಳ ಪಶ್ಚಾತ್ತಾಪ ಪಡ್ತಾರೆ, ಮಾಡಿದ ತಪ್ಪು ಅಲ್ವಾ ಬಾಬಾ ಅಂತ ಭಾಳ ಪಶ್ಚಾತ್ತಾಪ ಪಡ್ತಾರೆ. ಹಿಂಗೆ ಪಶ್ಚಾತ್ತಾಪ ಪಟ್ಟು ಸಾರಿ ಕೇಳಿದರೆ ಸ್ವಲ್ಪ ಓಕೆ. ನೀವು ಹುಡುಗಾಟಿಕೆಯಲ್ಲಿ ಸಾರಿನೂ ಕೇಳಲ್ಲ, ಪಶ್ಚಾತ್ತಾಪದ ಒಂದು ಫೀಲಿಂಗು ಕಂಡು ಬಂದಿಲ್ಲ, ಸಮಾಚಾರ ಹೇಳ್ದಂಗೆ ಹೇಳ್ತೀರಿ ನೀವು. ಶೇಮ್ಲೆಸ್ ಅಂತಿದ್ದಾರೆ ಬಾಬ್ರವ್ರು. ಹಂಗೆ ಹೇಳಿದರೆ ಇಂಥ ವಿಕರಾಲ ಒಂದು ತಪ್ಪನ್ನು ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಅಂತ ತಿಳ್ಕೊಡ್ರಿ. ಇದನ್ನು ಇನ್ಮೇಲಿಂದ ತಿಳ್ಕೊತೀರಿ. ಇವಾಗಿಂದ ಈ ತಪ್ಪನ್ನು ದೊಡ್ಡ ತಪ್ಪು ಅಂದ್ಕೊಡ್ರಿ, ವಿಕರಾಲ ತಪ್ಪು ಅಂತ ತಿಳ್ಕೊಡ್ರಿ. ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಇವಾಗಲೇ ನಿಮ್ಮ ಹಳೆಯ
ತಪ್ಪುಗಳ ಪಶ್ಚಾತ್ತಾಪ ಹೃದಯದಿಂದ ಮಾಡಿ ಅನುಭವ ಮಾಡಿರಿ, ಪಶ್ಚಾತ್ತಾಪದ ಅನುಭವ ಮಾಡಿ ಹೃದಯದಿಂದ ಆಗಬೇಕು. ಅಯ್ಯೋ ಬಾಬಾ ಕ್ಷಮಿಸು ಅಂತ. ಇವಾಗಲೇ ಹೃದಯದಿಂದ ಪಶ್ಚಾತ್ತಾಪ ಪಡ್ರಿ. ಪಶ್ಚಾತ್ತಾಪ ಪಡೋದ್ರಿಂದ ಸ್ಪಷ್ಟ ಮಾಡಿ ತಮ್ಮ ಹೊರೆಯನ್ನು ಅಳಕಿಸ್ರಿ, ಹೊರೆಯನ್ನು ಕೆಳಗೆ ಇಳಿಸ್ರಿ. अपने आप को कड़ी सजा दो ताकि आगे की सजाओं से भी छूट जाए. ನಿಮ್ಮಷ್ಟಕ್ಕೆ ನೀವು ದೊಡ್ಡ ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಟ್ಕೊಳ್ರಿ. ಸೊ ದ್ಯಾಟ್ ಏನಾಗ್ತದೆ, ಮುಂದೆ ಆ ಒಂದು ಶಿಕ್ಷೆಗಳಿಂದ ನೀವು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. अगर आप भी बाप से छुपाएंगे व अपने को सच्चा सिद्ध करके चलाने की कोशिश करेंगे तो अभी चलाना अर्थात अंत में और अब भी अपने मन में चिल्लाते रहेंगे, क्या करूँ, खुशी नहीं होती, सफलता नहीं होती, सर्व प्राप्तियों की अनुभूति नहीं होती. ऐसे अब भी चिल्लाएंगे और अंत में हाय मेरे भाग्य, हाय मेरे भाग्य कह चिल्लाएंगे. तो अब का चलाना अर्थात बार बार चिल्लाना. अगर अभी बात को चलाते हो तो अपने जन्म जन्मांतर के श्रेष्ठ तकदीर को जलाते हो. इसलिए इस विशेष बात पर विशेष अटेंशन रखो बच्चे. संकल्प में भी इस विश्व भरे सांप को टच नहीं करना. संकल्प में भी टच करना अर्थात अपने को मूर्छित करना है. तो रजिस्टर में विशेष अलबेलापन देखा. दूसरी रिजल्ट कल सुनाई थी कि किन किन बातों में चढ़ती कला के बजाय रुक जाते हो, तीव्र गति के बजाय मध्यम गति हो जाती है. यह है मेजॉरिटी का रिजल्ट. इसलिए अब अपने आप को रियलाइज करो अर्थात अंतिम रियलाइज कोर्स समाप्त करो. अपने आप को अच्छी तरह हर प्रकार से हर सब्जेक्ट में चेक करो. सर्व मर्यादाओं को, बाप के परमाणुओं को और श्रेष्ठ मत को कहाँ तक प्रैक्टिकल में लाया है उसको चेक करो और साथ साथ मधुबन महायज्ञ में सदा काल के लिए अंतिम आहुति डालो. समझा? अभी बाप के प्रेम स्वरूप का उल्टा एडवांटेज नहीं उठाओ, नहीं तो अंतिम महाकाल रूप के आगे एक भूल का 1000 गुना पश्चाताप करना पड़ेगा. ಏನು ಹೇಳ್ತಿದ್ದಾರೆ ಪಾಪ ಧರ್ಮರಾಜ ಶಿವಬಾಬಾ ಏನು ಹೇಳ್ತಾರೆ, ಒಂದು ವೇಳೆ ಇನ್ನೂ ಆದರೂ ಪರಮೇಶ್ವರನಿಂದ ಏನಾದರೂ ಮುಚ್ಚಿಡ್ತಿದ್ದೀರಿ, ನಿಮ್ಮನ್ನು ಸತ್ಯವಂತರು ಅಂತ ಸಿದ್ಧ ಮಾಡ್ಕೊಂತ ನಡೆಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವಾಗ ಇಲ್ಲಿ ನೀವು ನಡೆಸ್ತಾ ಇದ್ದೀರಿ, ನಾನು ಕರೆಕ್ಟು, ನಾನು ಸರಿ ಇದ್ದೀರಿ, ನಾನು ಒಳ್ಳೆಯವರು ಅಂತ ನಡೆಸ್ತಾ ಇದ್ದೀರಿ ಅಂದರೆ ಅಂತ್ಯದಲ್ಲೂ ಕೂಡ ಹಾಗೂ ಇವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೀವು ಚಿರಾಡ್ತಾ ಇರ್ತೀರಿ. ಏನು ಮಾಡಲಿ, ಖುಷಿ ಇರುವುದಿಲ್ಲ, ಸಫಲತೆ ಇಲ್ಲ, ಸರ್ವ ಪ್ರಾಪ್ತಿಗಳ ಅನುಭೂತಿ ಆಗ್ತಾ ಇಲ್ಲ. ಈ ತರಹ ಇವಾಗೂ ನೀವು ಚಿರಾಡ್ತೀರಿ ಒಳಗೆ. ಅಂತ್ಯದಲ್ಲೂ ಕೂಡ ಅಯ್ಯೋ ನನ್ನ ಭಾಗ್ಯ ಹೋಯ್ತಲ್ಲ, ಅಯ್ಯೋ ನನ್ನ ಭಾಗ್ಯ ಅಂತ ಚೀರ್ತೀರಿ ಅಂತೆ. ಹಾಗಾದರೆ ಇವಾಗೇನು ನಡೆಸೋಕ್ಕೆ ಪ್ರಯತ್ನ ಮಾಡ್ತೀರಿ, ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ, ನಾನು ಕರೆಕ್ಟ್ ಅಂತ. ನಡೆಸುವುದು ಅಂದರೆ ಪದೇ ಪದೇ ಚೀರಾಡೋದು. ಒಂದು ವೇಳೆ ಇವಾಗ ಮಾತನ್ನು ನಡೆಸ್ತಾ ಇದ್ದೀರಿ ಅಂದರೆ ನಿಮ್ಮ ಜನ್ಮಾಂತರದ ಶ್ರೇಷ್ಠ ಅದೃಷ್ಟವನ್ನು, ಹಣೆಯ ಬರಹವನ್ನು ಸುಟ್ಟು ಹಾಕಿಕೊಳ್ತಾ ಇದ್ದೀರಿ ಅಂತ ಅರ್ಥ. ಈಗ ನಾನು ಕರೆಕ್ಟ್ ಇದ್ದೀನಿ ಅಂತ ನಡೆಸ್ತಿದ್ದೀರಿ ಅಂದರೆ ನಿಮ್ಮ ಜನ್ಮಾಂತರದ ಶ್ರೇಷ್ಠ ಅದೃಷ್ಟವನ್ನು, ಹಣೆ ಬರಹವನ್ನು ಸುಟ್ಟು ಹಾಕ್ಕೊಳ್ತೀರಿ ಅಂತ. ಹೀಗಾಗಿ ಈ ವಿಶೇಷ ಮಾತಿನ ಮೇಲೆ ವಿಶೇಷ ಅಟೆನ್ಷನ್ ಇಟ್ಕೊಳ್ರಿ. ಸಂಕಲ್ಪದಲ್ಲೂ ಈ ವಿಷ ತುಂಬಿರುವಂತಹ ಹಾವನ್ನು ಟಚ್ ಮಾಡಬೇಡ್ರಿ ಮಕ್ಕಳೇ. ವಿಷ ತುಂಬಿರುವಂತಹ ಹಾವೆಂಬ ಶರೀರವನ್ನು ಟಚ್ ಮಾಡಬೇಡ್ರಿ ಮಕ್ಕಳೇ. ಸಂಕಲ್ಪದಲ್ಲೂ ಟಚ್ ಮಾಡುವುದು ಅಂದರೆ ನಿಮ್ಮನ್ನು ನೀವು ಮೂರ್ಛಿತರನ್ನಾಗಿ ಮಾಡ್ಕೊಂಡಂಗೆ ಮಕ್ಕಳೇ. ಹಾಗಾದರೆ ರಿಜಿಸ್ಟರಲ್ಲಿ ವಿಶೇಷ ಹುಡುಗಾಟಿಕೆಯನ್ನು ನೋಡಿದೆ ನಾನು ನಿಮ್ಮದು. 2ನೇ ರಿಸಲ್ಟು ನಿನ್ನೆ ಹೇಳಲಾಗಿತ್ತು. ಯಾವ್ಯಾವ ಮಾತಲ್ಲಿ ಏರುವ ಕಲೆಯ ಬದಲಾಗಿ ನಿಲ್ಲುವ ಕಲೆ ಆಗ್ಬಿಡ್ತಾ ಇದೆ. ತೀವ್ರ ಗತಿಯ ಬದಲಾಗಿ ಮಧ್ಯಮ ಗತಿ ಆಗ್ಬಿಡ್ತದೆ. ಇದಾಗಿದೆ ಮೆಜಾರಿಟಿ ಮಕ್ಕಳ ರಿಸಲ್ಟ್.
ಹೀಗಾಗಿ ಇವಾಗ ನಿಮ್ಮನ್ನು ನೀವು ರಿಯಲೈಸ್ ಮಾಡಿಕೊಡ್ರಿ, ಅಂದರೆ ಅಂತಿಮ ರಿಯಲೈಸ್ ಕೋರ್ಸನ್ನು ಸಮಾಪ್ತಿ ಮಾಡಿಕೊಡ್ರಿ. ತಮ್ಮನ್ನು ತಾವು ಒಳ್ಳೆಯ ತರಹ ಪ್ರತಿ ಪ್ರಕಾರದಿಂದ ಪ್ರತಿ ಸಬ್ಜೆಕ್ಟಲ್ಲಿ ಚೆಕ್ ಮಾಡಿಕೊಡ್ರಿ. ಎಲ್ಲ ಮರ್ಯಾದೆಗಳನ್ನು ತಂದೆಯ ಆದೇಶಕ್ಕೆ ಅನುಗುಣವಾಗಿ ಹಾಗೂ ಶ್ರೇಷ್ಠ ಮತ ಅಂತ ಮತಕ್ಕೆ ಅನುಗುಣವಾಗಿ ಎಲ್ಲಿಯ ತನಕ ಪ್ರಾಕ್ಟಿಕಲಲ್ಲಿ ತಂದಿದ್ದೀನಿ ಅದನ್ನು ಚೆಕ್ ಮಾಡಿಕೊಡ್ರಿ. ಹಾಗೂ ಜೊತೆ ಮಧುಬನ ಮಹಾಯಜ್ಞದಲ್ಲಿ ಸದಾಕಾಲಕ್ಕಾಗಿ ಅಂತಿಮ ಆಹುತಿಯನ್ನು ಹಾಕ್ರಿ. ತಿಳ್ಕೊಂಡ್ರಾ ಮಕ್ಕಳೇ? ಅಭಿ ಬಾಪಕ್ಕೆ ಪ್ರೇಮ ಸ್ವರೂಪಕ ಉಲ್ಟಾ ಅಡ್ವಾಂಟೇಜ್ ನಹಿ ಉಟಾವೋ. ಈ ಬಾಬಾ ಬಹಳ ಪ್ರೇಮ ಸ್ವರೂಪದಲ್ಲಿದ್ದಾರೆ. ಈಗ ಈ ಪ್ರೇಮ ಸ್ವರೂಪದ ಒಂದು ಉಲ್ಟಾ ಅಡ್ವಾಂಟೇಜ್ ತಗೋಬಿಡ್ರಿ ನೀವು. ಉಲ್ಟಾ ಅಡ್ವಾಂಟೇಜ್ ಅಂದರೆ ಧರ್ಮರಾಜ್ ಸ್ಟ್ರಾಂಗ್, ನಹಿ ತೋ ಅಂತಿಮ ಮಹಾಕಾಲ ರೂಪ. ನೋಡಿ ಅದರ ಅಪೋಸಿಟ್ ಏನು ಹೇಳ್ತಾರೆ, ಇಲ್ಲ ಅಂದರೆ ಅಂತಿಮ ಮಹಾಕಾಲನ ರೂಪದ ಮುಂದೆ ಒಂದು ತಪ್ಪು 1000 ಪಟ್ಟು ಪಶ್ಚಾತ್ತಾಪ ಮಾಡಬೇಕಾಗಿ ಬರ್ತದೆ ಮಕ್ಕಳೇ. ಒಂದೇ ಒಂದು ತಪ್ಪು 1000 ಪಟ್ಟು ನೀವು ಪಶ್ಚಾತ್ತಾಪ ಮಾಡ್ಕೋಬೇಕಾಗಿ ಬರ್ತದೆ. ಇವಾಗಲೇ ಹೇಳಿರ್ತೀನಿ ನಿಮಗೆ ಅಂತಿದ್ದಾರೆ ಬಾಬ್ರವರು. ಈ ತರಹ ಸೂಚನೆಯಿಂದ ತಿಳ್ಕೊಳ್ಳುವಂಥವ್ರು ಬಾಬಾ ऐसे इशारे से समझने वाले ब्राह्मण सो देवता सर्व प्राप्ति के अधिकारी, प्राप्त करने वाले अधिकारी और बीती को बीती कर भविष्य और वर्तमान के हर संकल्प को श्रेष्ठ बनाने वाले ऐसे ब्राह्मण कुल के दीपकों को, उम्मीदवार सितारों को, अपने और विश्व की तकदीर जगाने वाले तकदीरवान आत्माओं को बाप दादा का याद प्यार और नमस्ते. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದರಲ್ವಾ? ಧರ್ಮರಾಜ ಶಿವಬಾಬನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಈ ತರಹ ಸೂಚನೆಯಿಂದ ತಿಳಿದುಕೊಳ್ಳುವಂಥವ್ರು ಬ್ರಾಹ್ಮಣರಿಂದ ದೇವತೆಗಳು ಸರ್ವಪ್ರಾಪ್ತಿಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಹಾಗೂ ಆಗಿ ಹೋಗಿದ್ದಕ್ಕೆ ಬಿಂದು ಇಟ್ಬಿಟ್ಟು ಭವಿಷ್ಯ ಮತ್ತು ವರ್ತಮಾನದ ಪ್ರತಿ ಸಂಕಲ್ಪವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥವರು ಈ ಥರ ಬ್ರಾಹ್ಮಣ ಕುಲದ ದೀಪಕಗಳಿಗೆ ಮತ್ತು ಭರವಸೆ ಉಳ್ಳಂತಹ ನಕ್ಷತ್ರಗಳಿಗೆ ತಮ್ಮ ಹಾಗೂ ವಿಶ್ವದ ಅದೃಷ್ಟ ಅಥವಾ ಹಣೆ ಬರಹವನ್ನು ಜಾಗೃತ ಮಾಡುವಂತಹ ಅದೃಷ್ಟವಂತ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಮತ್ತು ಪ್ರೀತಿ ನಮಸ್ತೆ ಅಂತಿದ್ದಾರೆ ಪರಮೇಶ್ವರ. ಎಷ್ಟು ಜನ ಜಾಗೃತ ಅವಸ್ಥೆಯಲ್ಲಿದ್ದರು ಬಾಬಾ ನೋಡ್ತಾ ಇದ್ದಾರೆ. ಮುರಳಿಯಿಂದ ಏನು ಅರ್ಥ ಆಯಿತು ನಮಗೆ? ಫೈನಲ್ ಆಗಿ ಮಕ್ಕಳ ಒಂದು ಕರ್ಮ ಕಹಾನಿಯ ರಿಜಿಸ್ಟರಲ್ಲಿ ವಿಶೇಷ 3 ಪ್ರಕಾರದ ರಿಸಲ್ಟ್ ಇತ್ತು. ಒಂದು ಮುಚ್ಚಿಡುವುದು, ಇನ್ನೊಂದು ಒಂದಲ್ಲ ಒಂದು ಕಡೆ ಸಿಕ್ಕಾಕೊಳ್ಳೋದು, ಇನ್ನೊಂದು ಹುಡುಗಾಟಿಕೆಯಲ್ಲಿ ಬಹಾನೆ ಅಂದರೆ ನಕರ ಮಾಡೋದು, ಅಂದರೆ ನೆಪ ಹೇಳೋದು. 3 ತಮ್ಮ ಮಕ್ಕಳ ಕರ್ಮ ಕಹಾನಿ, ಮಕ್ಕಳ ಒಂದು ಕರ್ಮದ ಕಥೆಯ ಒಂದು ರಿಜಿಸ್ಟರಲ್ಲಿ ಬಾಬಾ ನೋಡಿರೋದು 3 ಪ್ರಕಾರ ರಿಸಲ್ಟ್ ಇತ್ತು. ಒಂದು ಮುಚ್ಚಿಡ್ತೀರಿ, ಎಲ್ಲ ತಪ್ಪು ಮಾಡ್ತೀರಿ, ನಾಚಿಕೆ ಪಡ್ತಾಯಿದ್ದೀರಿ, ಭಯ ಪಡ್ತಾಯಿದ್ದೀರಿ, ಭಯಕ್ಕೆ ವಶವಾಗಿದ್ದೀರಿ. ಹೆಂಗೆ ಹೇಳಿ ಬಾಬನ ಮುಂದೆ ನಾನು ಇಂಥ ತಪ್ಪು ಮಾಡಿಬಿಟ್ನಲ್ಲ ಅಂತ ಮುಚ್ಚಿಡ್ತಾ ಇದ್ದೀರಿ. ಇನ್ನೊಂದು ಒಂದಲ್ಲ ಒಂದು ಕಡೆ ಸಿಕ್ಕಾಕ್ಕೊಳ್ತಾ ಇದ್ದೀರಿ, ಅಪ್ಪಾಜಿ ಹತ್ರ ಇರೋದು ಬಿಟ್ಟು ಎಲ್ಲರೂ ಹೋಗಿ ಸಿಕ್ಕಾಕ್ಕೊಳ್ತಾ ಇದ್ದೀರಿ. 3ನೇದು ಹುಡುಗಾಟಿಕೆಯಲ್ಲಿ ನೆಪ ಹೇಳುವಂಥದ್ದು, ಹಂಗಲ್ಲ ಹಿಂಗೆ ನಾನು ಕರೆಕ್ಟು ಅನ್ನೋ ಥರ. ಮತ್ತು ಇನ್ನೊಂದು ಏನು ಹೇಳಿದರು, ಇವಾಗ ನಿಮ್ಮಿಂದ ಆಗಿರುವ ತಪ್ಪನ್ನು ಸತ್ಯ ಸಿದ್ಧ ಮಾಡಿಕೊಳ್ಳುವುದು ಅಂದರೆ ಪರಮಾತ್ಮನ ಮುಖಾಂತರ ಜನ್ಮಾಂತರಕ್ಕಾಗಿ ಸರ್ವಸಿದ್ಧಿಯನ್ನು ಪ್ರಾಪ್ತಿಯಿಂದ ವಂಚಿತರಾಗದಂಗೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು, ಯಾವುದೇ ದೇಹದಾರಿಯಲ್ಲಿ ಸಂಕಲ್ಪದಿಂದ ಕರ್ಮದಿಂದ ಸಿಕ್ಕಾಕ್ಕೊಳ್ಳುವುದು ಅಂದರೆ ತಾವು ಮಾಡಿಕೊಂಡಿರುವಂತಹ ಸಂಪಾದನೆ ಮಾಡಿಕೊಂಡಿರುವಂತಹ ಸಂಪಾದನೆಯನ್ನು ಸಮಾಪ್ತಿ ಖಲಾಸ್ ಮಾಡಿಕೊಂಡಂಗೆ. ಹೇಗೆ ಲಕ್ಷ್ಯ ಸ್ಪಷ್ಟ ಇದೆ ವರ್ತಮಾನ ಸಂಗಮಯುಗಿ ಫರಿಸ್ತಾತನದ್ದು ಹಾಗೂ ಭವಿಷ್ಯ ದೇವತಾ ಸ್ವರೂಪದ್ದು, ಹಾಗೇ ಲಕ್ಷಣವೂ ಕೂಡ ಸ್ಪಷ್ಟ ಕಂಡು ಬರಬೇಕು ಮಕ್ಕಳೇ. ಪ್ರತಿಜ್ಞೆ ಮಾಡಿರಿ, ದೇಹರೂಪಿ ವಿಷ ತುಂಬಿರುವ ಸಾಂಪನ್ನು ಅಂದರೆ ಹಾವನ್ನು ಸಂಕಲ್ಪದಲ್ಲೂ ನಾವು ಟಚ್ ಮಾಡುವುದಿಲ್ಲ. ಬಾಬಾ ಪ್ರತಿಜ್ಞೆ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಪ್ರತಿಜ್ಞೆ ಮಾಡಿರಿ, ಬಾಬನ ಸಮ್ಮುಖದಲ್ಲಿದ್ದೀವಿ ನಾವೆಲ್ಲರೂ. ಪರಮಾತ್ಮ ಶಿವಬಾಬಾ ಧರ್ಮರಾಜನ ರೂಪದಲ್ಲಿ ನಮ್ಮೆಲ್ಲರಿಗೂ ಪ್ರತಿಜ್ಞೆ ಮಾಡಲಿಕ್ಕೆ ಹೇಳ್ತಾರೆ. ಪ್ರತಿಜ್ಞೆ ಮಾಡ್ತೀರಾ ಹರೀಶಣ್ಣ? ಪ್ರತಿಜ್ಞೆ ಮಾಡಿ ಬಾಬನಿಗೆ ಹೇಳ್ರಿ. ಏನು
ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ದೇಹ ರೂಪಿ ವಿಷ ತುಂಬಿರುವ ಹಾವನ್ನು ಸಂಕಲ್ಪದಲ್ಲೂ ಟಚ್ ಮಾಡುವುದಿಲ್ಲ ಪರಮೇಶ್ವರ, ಟಚ್ ಮಾಡುವುದಿಲ್ಲ ಬಾಬಾ, ಟಚ್ ಮಾಡುವುದಿಲ್ಲ ಬಾಪ್ದಾದ, ಟಚ್ ಮಾಡುವುದಿಲ್ಲ. ಹೇಳ್ರಿ ಎಲ್ಲರೂ, ಪ್ರತಿಜ್ಞೆ ಮಾಡಿಸ್ತಾ ಇದ್ದಾರೆ ಬಾಬಾ. ಏನು? ದೇಹ ರೂಪಿ ವಿಷ ತುಂಬಿರುವ ಹಾವನ್ನು ಸಂಕಲ್ಪದಲ್ಲೂ ಟಚ್ ಮಾಡುವುದಿಲ್ಲ ಅಪ್ಪಾಜಿ, ಟಚ್ ಮಾಡುವುದಿಲ್ಲ ಪರಮೇಶ್ವರ, ಟಚ್ ಮಾಡುವುದಿಲ್ಲ ಬಾಪ್ದಾದ, ಟಚ್ ಮಾಡುವುದಿಲ್ಲ ಬಾಬಾ, ಟಚ್ ಮಾಡುವುದಿಲ್ಲ. ಹೇಳ್ತಾ ಇದ್ದೀರಿ? ಎಲ್ಲರೂ ಹೇಳ್ತಾ ಇದ್ದೀರಿ? ವೆರಿ ಗುಡ್. ಯಾರೆಲ್ಲ ಹೇಳ್ತಾ ಇದ್ದೀರಿ? ಎಕ್ಸಲೆಂಟ್. ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ನೋಡ್ತಾ ಒಂದೊಂದು ಮುದ್ದು ಮುದ್ದಾದ ಫರಿಸ್ತುಗಳನ್ನು ಅಪ್ಪಾಜಿಯವರು ಸಮೀಪದಲ್ಲಿ ಕರೆದು, ಈಗ ಧರ್ಮರಾಜ ಶಿವಬಾಬರವರ ಬದಲಾಗಿ ಪ್ರೇಮ ಸ್ವರೂಪ ಬಾಪ್ದಾದ ನಮ್ಮೆಲ್ರಿಗೂ ಹತ್ತಿರ ಬಂದು ಮಗುಳ್ನತ್ತ, ಮಗು ಭಯಪಟ್ಟ. ಇದು ನನ್ನ ಕರ್ತವ್ಯ, ನಾನು ಹೇಳಲೇಬೇಕು, ಹೇಳಿದೆ. ಇನ್ಮೇಲೆ ಚೇಂಜ್ ಆಗು, ಮುಚ್ಚಿಡಬೇಡ ಏನನ್ನು ನನ್ನ ಹತ್ರ. ಮುಚ್ಚಿಡ್ತಿ ಏನು ಮುಚ್ಚಿಡಬೇಡ ನನ್ನ ಹತ್ರ ಇನ್ಮೇಲಿಂದ. ಓಕೆ, ಕುಚ್ ಬಿ ಚಿಪಾವ್ ಮತ್. ಯಾವ ದೇಹದಾರಿಯಲ್ಲೂ ಸಿಕ್ಕಾಕೋಬೇಡ ಮಗು. ಯಾವ ದೇಹದಾರಿಯೊಳಗೂ ಸಿಕ್ಕಾಕೋಬೇಡ ಮಗು. ಓಕೆನಾ ಮಗು ಅಂತಿದ್ದಾರೆ ಬಾಬರವರು. ಮೂರನೇದು, ಹುಡುಗಾಟಿಕೆಯಲ್ಲಿ ಬಾನೆ ಬಾಜಿ ಹೇಳಬೇಡ ನನಗೆ, ನೆಪ ಹೇಳಬೇಡ ನನಗೆ ಇನ್ಮೇಲಿಂದ. ಓಕೆನಾ? ಈಗ ನಾನು ಪ್ರೇಮ ಸ್ವರೂಪದಲ್ಲಿ ಬಂದು ಹೇಳ್ತಾ ಇದ್ದೇನೆ, ಗೊತ್ತಲ್ವಾ? ಆವಾಗಲೇ ನೋಡಿದಲ್ವಾ ನಂದು ಸ್ವರೂಪ ಹೇಗಿತ್ತು? ಧರ್ಮರಾಜ ಶಿವಬಾಬಾ ಆಗಿದ್ದೆ ನಾನು, ಗೊತ್ತಾಯ್ತಾ? ಈಗಾದರೂ ಮುಂಬರುವ ದಿನಗಳಲ್ಲಿ ಯಾವಾಗ ಈ ರೂಪ ತಾಳ್ತೀನಿ ಗೊತ್ತಿಲ್ಲ. ನಾನು ಈಗ ಪ್ರೇಮ ಸ್ವರೂಪದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನಾವೆಲ್ಲರೂ ಹಾಜಿ ಅಪ್ಪಾಜಿ, ಹಾಜಿ ಪರಮಾತ್ಮ, ಹಾಜಿ ಬಾಪ್ದಾದ. ಓಕೆ ಅಪ್ಪಾಜಿ, ಓಕೆ ಬಾಪ್ದಾದ, ಓಕೆ ಬಾಬಾ, ಓಕೆ ಬಾಬಾ. ಎಲ್ಲರೂ ಓಕೆ ಹೇಳ್ತಾ ಇದ್ದೀವಿ. ಅಂಶ ಮಾತ್ರ ಸಂಶಯ ಬೇಡ. ಕೆಲವೊಬ್ಬರಿಗೆ ಅನ್ಲಿಕ್ಕೂ ಕಷ್ಟ ಆಗ್ತದೆ. ಬಾಬಾ ಹೇಳಿಸ್ತಾ ಇದ್ದಾರೆ, ತಾಕತ್ತು ತುಂಬ್ತಾ ಇದ್ದಾರೆ. ಅನ್ನೋಕ್ಕೂ ತಾಕತ್ತು ಬೇಕು. ನಮ್ಮೆಲ್ರಿಗೂ ಬಾಬಾ ತಾಕತ್ತು ತುಂಬಿದ್ದಾರೆ. ನಮ್ಮೆಲ್ಲರೂ ಹಾಜಿ ಬಾಬಾ, ಹಾಜಿ ಬಾಬಾ, ಹಾಜಿ ಬಾಬಾ, ಹಾಜಿ ಅಂತ ಹೇಳ್ತಾ ಬಾಬರವರೆಗೆ ನಾವೆಲ್ಲರೂ ಸತ್ಯ ಹೃದಯದಿಂದ ನಮಸ್ತೆ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳ್ರಿ ನೋಡೋಣ, ಸಲ್ಯೂಟ್ ಮಾಡಿ ಬಾಬರಿಗೆ. ಬಾಬಾ, ಬಾಬಾ ನನ್ನ ಕಣ್ಣುಗಳನ್ನು ತೆರೆಸಿದ್ದಕ್ಕೆ ಕೋಟಿ 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 ಮಲ್ಟಿ ಮಿಲಿಯನ್ ಟೈಮ್ಸ್ ನಮಸ್ತೆ ಪರಮಾತ್ಮ, ನಮಸ್ತೆ ಈಶ್ವರ, ನಮಸ್ತೆ ಬಾಪ್ದಾದ, ನಮಸ್ತೆ ಅಪ್ಪಾಜಿ, ನಮಸ್ತೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಪರಮಾತ್ಮ ಪ್ರೇಮ ಸ್ವರೂಪದಲ್ಲಿ ನಮ್ಮೆಲ್ಲರಿಗೂ ವಿಜಯೀಭವದ ತಿಲಕ, ರಕ್ಷಾ ಕವಚ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್, ಪರಮ ಪವಿತ್ರ ಆತ್ಮ ಭವದ ವರದಾನ. ಪ್ರತಿಯೊಂದು ಮಗುವಿನ ಕೈಯಲ್ಲಿ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ಬ್ರಾಸ್ಲೆಟಲ್ಲಿ ಏನು ಬರ್ತಿದ್ದಾರೆ ಬಾಬಾ? ನಾನಾತ್ಮ ಪರಮ ಪವಿತ್ರನಾಗಿದ್ದೇನೆ ಅಂದರೆ ಬಾಬಾ ಪರಮ ಪವಿತ್ರ ಆತ್ಮ ಹೋ, ಯೋಗಿ ಭವ್ ಪವಿತ್ರ ಭವದ ವರದಾನವನ್ನು ಬರೆದಿದ್ದಾರೆ ಬ್ರಾಸ್ಲೆಟಲ್ಲಿ. ಬಾಬಾ ಶೇಕ್ ಹ್ಯಾಂಡ್ ಮಾಡ್ತಾ ತನ್ನಲ್ಲಿರುವ ಎಲ್ಲ ಪರಮಶಕ್ತಿಗಳನ್ನು ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸರ್ವಶಕ್ತಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಶೇಕ್ ಹ್ಯಾಂಡ್ ಮಾಡ್ತಾ ಅಮೃತವನ್ನು ಸ್ವೀಕರಿಸ್ತಾ ಅಮರಭವದ ವರದಾನವನ್ನು ಪಡೆದು ಪರಮಾತ್ಮ ಧನ್ಯವಾದಗಳು ಅಪ್ಪಾಜಿಯವರೇ, ನಮಸ್ತೆ ನಮಸ್ತೆ ಅಂತ ಹೇಳ್ತಾ ನಾವೆಲ್ಲರೂ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಯೋಗಿಯಾಗಿದ್ದೇನೆ. ನಾನಾತ್ಮ ಪವಿತ್ರನಾಗಿದ್ದೇನೆ. ನಾನಾತ್ಮ ರಾಜಯೋಗಿಯಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಿಗಳಿಗೆ, ನಿರಂತರ ತಪಸ್ವಿ ಮೂರ್ತಿಗಳಿಗೆ, ಸಹನಶೀಲತಾ ಮೂರ್ತಿಗಳಿಗೆ, ಪರಮಾತ್ಮ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಗುಡ್ ಈವ್ನಿಂಗ್, ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.